ಕೊನೆಗೂ ನಾವು ಹೇಳಿದ್ದು ಜೆ ಸಹೋದರ ಕೈಯಲ್ಲಿ ಡಿಸಿಜ್ ಬ್ಯಾಂಕ್ ಕೊಡಬಾರದಂತ. ಈಗ ಏನಾಗಿದೆ, ಕೊಟ್ಟು ಮುಗಿದಿದೆ. ಆಶ್ಚರ್ಯಕರ ಬೆಳವಣಿಗೆ ಅಲ್ಲಿದು. ಒಳ್ಳೆ ಒಪ್ಪಂದದ ಪರಿಣಾಮ. ನಾವು ಹೇಳಿದ್ದು ಗೋಕಾಕದಿಂದ ಸರ್ವೋತ್ತಮ ಜಾರಿಗೆ ತರ್ತಾರಂತೇಳಿ ತಂದುಬಿಟ್ರು. ಅಲ್ಲಿ ಅಶೋಕ್ ಪೂಜಾರನ್ನು ತುಳಿತಾ ಅಂತ ಹೇಳಿದ್ದು ತುಳಿದು ಬಿಟ್ರು. ಮತ್ತು ಮೂಡಲಿಗೆಯಲ್ಲಿ ಅಲ್ಲಿ MP ಕಡಾಡಿ ಅವ್ರು ನಿಲ್ಲುವಂಥ ಪ್ರಯತ್ನ ಮಾಡಿದರು. ಅಲ್ಲಿ ಕಪ್ಪದ್ವಿದ್ದೆ ಅವ್ರನ್ನ ಆರಿಸ್ತಂದ್ರು. ಅಂದ್ರೆ ಡೆಲಿಗೇಷನ್ ಫಾರ್ಮ್ ಅಂದ್ರೆ ಸೂಚಕ ಸಹಿತ ಇಲ್ದಂಗೆ ಮಾಡಿದ್ರು, ಕಿಡ್ನಾಪ್ ಮಾಡಿದ್ರು. ಗೋಕಾಕ ಏನು APMC ಗೋಡೌನ್ ಇದೆ ಅದ್ರ ಮುಂದ್ಗಡೆ ಕಿಡ್ನಾಪ್ ಮಾಡಿಬಿಟ್ರು. ನನಗನ್ಸುತ್ತೆ ರಮೇಶ್ ಜಾರಕಿಹೊಳಿ ಕಿಡ್ನಾಪ್ ಮಾಡಿರ್ಬೇಕಂತೇಳಿ. ಅದು SP ಅವ್ರ ಗಮನಕ್ಕೆ ತಂದರು. ಕಡಾಡಿ ಅವರು SP ಅವರು ಲೊಕೇಶನ್ ಹುಡುಕಾಡಿ ಹೇಳಿದರು. ನಂತರ ಇದು ಕೋರ್ಟ್ ಕೇಸ್ ಹೊತ್ತು. ಅಲ್ಲಿ ಕೋರ್ಟದಲ್ಲೇ ಇಲ್ಲ ಎಲ್ಲರಿಗೆ ಹಾಕಿದೆ ಅಂತ ಆಯಿತು. ಇದೆಲ್ಲ 9ನೇ ತಾರೀಕು ಮುಗಿದು ಹೋಗಿದೆ. ಅಂದ್ರೆ ಒಬ್ಬ ಸೂಚಕ ಸಹಿತ ಸಿಗದಂತೆ ಮಾಡಿದರು. MP ಕಡಾಡಿ ಅವ್ರನ್ನ ಮಾಡಿದ್ರು ಅಲ್ಲಿ ರಿಪಬ್ಲಿಕ್ ಗೋಕಾಕದಲ್ಲಿ ಮೂಡಲ್ಗೆಯಲ್ಲಿ. ಅವ್ರು ಹೇಳಿದ್ದೆ ಆಟ ಅಂದ್ರೆ ಒಬ್ಬ MP ಅಸಹಾಯಕ. ಇಲ್ಲಿ ಜಗದೀಶ್ ಶೆಟ್ಟರ್ ಭಾಗವಹಿಸ್ಬೇಕಾಗಿತ್ತು, ನ್ಯಾಯ ಕೊಡಿಸ್ಬೇಕಾಗಿತ್ತು. BJPನ ಇವರೆಲ್ಲ ಬಿಜೆಪಿದವ್ರು BJP ನಡುವೆ ಅಧಿಕಾರ ಸಿಕ್ಕರು. ಇವ್ರು BJP ಏನಿಲ್ಲ. ಜಗದೀಶ್ ಶೆಟ್ಟರ್ ಯಾಕಪ್ಪ ಆದ್ರು ಮುಂದೆ ನನಗೆ ಎಲ್ಲರೂ ತೊಂದರೆ ಮಾಡ್ಯಾರಂತ, ಗೋಕಾಕ್ ಮತ್ತು ಅರ್ವಾಂ ಕ್ಷೇತ್ರದಲ್ಲಿ ತೊಂದರೆ ಮಾಡ್ಯಾರಂತ ಇವ್ರು ಮೌನ ಆದರು. ಇವರು ಸ್ವಾರ್ಥಿಗಳಾದ್ರು. ಲಿಂಗಾಯತ ತುಳಿದ್ರು ಇನ್ನೊಬ್ಬರು ತುಳಿದ್ರು ಇವ್ರು ಸ್ವಾರ್ಥಿ ಆಗ್ತಾರೆ. ನಂತರ ತಬಶಿರ್ಲಾ ಯಾವುದು ಬೆಳಗಾವಿ ತಾಲೂಕದ ನಾವು ಹೇಳಿದ್ದು ಲಿಂಗಾಯತ್ ಲೀಡರ್ನ ತುಳಿಬೇಡ್ರಿ ಅಂತೇಳಿ ರಾಜೀನಾಮೆ ಕಲಿ ಕೊಡ ಅಂತ ಹೇಳಿದ್ರು. ಅಲ್ಲಿ ರಾಹುಲ್ ಜಾರಕಿಹೊಳಿ ತಂದೆ ತರ್ತಾರೆ, ಕೊನೆ ಕ್ಷಣ ತರ್ತಾರೆ. ನಾಮಿನೇಷನ್ ಇನ್ನೂ 5 ನಿಮಿಷ ಇರ್ತಾ ಇವ್ರನ್ನ ತರ್ತಾರೆ ಅಂತ ಹೇಳಿದ್ವಿ ನಾವು. ಹಂಗ ಆಯ್ತು. ಮತ್ತೆ ಇಲ್ಲಿ ಲಿಂಗಾಯತ್ ಲೀಡರ್ನ ತುಳಿದ್ರು. ಅಲ್ಲಿ MP ಇದ್ರು ಕೂಡ ಏನೂ ಆಗಲಿಲ್ಲ. SP ಅವ್ರು ಅಂದ್ರೆ ಕಂಪ್ಲೇಂಟ್ ಕೊಡ್ರಿ ಅಂತ. ಕಂಪ್ಲೇಂಟ್ ಕೊಡಕ್ಕೆ ಅವ್ರು ಹೆದ್ರು, ಕೋರ್ಟಿಗೆ ಹೋಯ್ತು. ಇದೆಲ್ಲ ದೊಡ್ಡ ಹಗರಣಾಗಿ ಹೋಗಿದೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ದ್ರಾವಿಡ್ ಭಾರತ ಅವಲ್ಲೇ ವರದಿ ಅವರೊಂದು ಇಂಟರ್ವ್ಯೂ ಮಾಡಿದ್ದಾರೆ ಕಡಾಡಿ ಅವ್ರದ್ದು. ಅಂದ್ರೆ ಒಬ್ಬ MP ಸಹಿತ ಎದುರಿಸಿದ್ರು ಅವರು. ಇನ್ನು ಉಳಿದ ಕಡೆ ಎಲ್ಲ ಕಡೆ ಲಿಂಗಾಯತ ಪರಿಸ್ಥಿತಿ ಏನಿದೆ, ಲಕ್ಷ್ಮಣ ಸವದಿ ಅವರು ಮತ್ತು ರಾಜೀವ್ ಕಾಯ್ಗಳು ನಾವು ಜೋಡೆತ್ತು ತೊಗೊಂಡು ಏನು ಮಾಡೋರು, ಇಲ್ಲಿ ಏನು ಬಿಸ್ಕಿಟ್ ತಿನ್ನಾಕ ಬರೋರು. ಇಲ್ಲಿ ಬಿಸ್ಕಿಟ್ ಚಾಕನ. ಮತ್ತು ರಮೇಶ್ ಕತ್ತಿ ಅವರು ಅವ್ರನ್ನ ಲೀಡರ್ ಮಾಡ್ಬೇಕಾಗಿತ್ತು. ಇವರೆಲ್ಲರೂ ಕೂಡಿ ಏನು ವೇದಿಕೆ ಮೇಲೆ ಭಾಷಣ ಮಾಡಿರಲ್ಲ, ಇವರೆಲ್ಲ ಕೂಡಿ ವೇದಿಕೆ ಮೇಲೆ ಭಾಷಣ ಮಾಡಿದ್ರು ಒಂದಾಗಿ ಶಕ್ತಿ ತುಂಬಬೇಕಾಗಿತ್ತು. ಅವ್ರಿಗೆ ಗೊತ್ತಾಯ್ತು ಇವ್ರು ನಮ್ಮ ಹಿಂದಿಲ್ಲ ಅಂತ, ಕೇವಲ ಭಾಷಣ ಮಾಡಿ ಹೋದ್ರಂತ. ನಾವು ಹೇಳಿದ್ದು ಇವ್ರು ಭಾಷಣಕಾರರಲ್ಲ, ರೇಷನ್ಕಾರರು. ಇವ್ರ ಕಡೆ ದುಡ್ಡು ಇಲ್ಲ, ದುಡ್ಡು ಹುಡಂಗನೂ ಇಲ್ಲ. ಇಲ್ಲಿ ದುಡ್ಡು ಬೇಕಾಗ್ತದೆ ಸಾಕಷ್ಟು, ದುಡ್ಡನ್ನು ಹುಡಂಗಿಲ್ಲ. ಅವಾಗ ಏನು ಮಾಡೋರು ಅಂತ ಕೇಳಿದ್ವಿ ನಾವು. ಅವ್ರು ನಾಮಿನೇಷನ್ ಮಾಡಕ್ಕೆ ಬಂದಾಗ ಎಲ್ಲ ನಾ ಜಿಲ್ಲಾ ಪ್ರತಿನಿಧಿ ಅಲ್ಲ, ನಾ ಹುಕ್ಕೇರಿ ಪ್ರತಿನಿಧಿ, ಅದಕ್ಕೆ ಬಂದೇನೆ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಔಟ್ ಆದಂಗಾತು. ಇವರು ಬಿಸ್ಕೆಟ್ ಚಾಕ್ ಬಂದಂಗಾತು. ಇನ್ನು ಜೊಲ್ಲೆ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತೇವೆ ಅಂತ ಮೊದಲೇ ಹೇಳಿದಾರೆ. ಅವರು ಫಿಕ್ಸ್ ಆಗಿದೆ. ಲಿಂಗಾಯತರ ಒಬ್ಬರು ಲೀಡರ್ ಅಂತಂದ್ರೆ ಹಂಗಲ್ಲ. ಇವ್ರು ಫಿಕ್ಸ್ ಆಗಿದ್ರಿಂದ ಇವ್ರು ಒಳಗೆ ಹೋಗಿದ್ದಾರೆ. ಆದರೆ ಇವರೇ ಅವ್ರನ್ನ ಸೋಲಿಸಿದಾರಂತ ಅನಾ ಸಬ್ಜೋಲಿ ಗೊತ್ತಿಲ್ಲ. ಮುಂದೆ ಇವ್ರನ್ನ DCC ಬ್ಯಾಂಕ್ ಇಟ್ಕೊಂಡು DCC ಬ್ಯಾಂಕ್ ಲೂಟಿ ಮಾಡ್ತಂತ ಅನಾ ಸಬ್ಜೋಲಿ ಗೊತ್ತಿಲ್ಲ. ಮತ್ತು ಅನಾ ಸಬ್ಜೋಲಿ DCC ಬ್ಯಾಂಕ್ ಯಾಕಾಗತ್ತಾರ, ಇನ್ನೊಂದು 500 ಕೋಟಿ ಅಲ್ಲಿ ಹಾಕವ್ರಲ್ಲಿ. ಎಲ್ಲಿ DCC ಬ್ಯಾಂಕ್ದಾಗ ಡಿಪಾಸಿಟ್ ಇಡೋರು, ಅದನ್ನು ಕಮಿಷನ್ ತಿನ್ನೋರು. ಒಂದೇ ಕಲ್ಲಿಗೆ 3 ಹಾಕಿ ಕೇಂದ್ರ ಸರ್ಕಾರಕ್ಕೆ ಬಾಲಚಂದ್ರ ಜಾರಕಿಹೊಳಿ ತೆಗೆದುಕೊಂಡು ಏನು ಮಾಡೋದು ಇರಲಿಲ್ಲ. ಆದ್ರೆ ಬಾಲಚಂದ್ರ ಜಾರಕಿಹೊಳಿ ಹೇಳಿದಾರೆ ನಿನಗೆ BJP ಟಿಕೆಟ್ ಕೊಡ್ಸ ಅಂತ ಹೇಳಿದಾರೆ ಅವರು. ಈಗ ಅಡ್ವಾನ್ಸ್ ಹೇಳಿದಾರೆ. ರಮೇಶ್ ಜಾರಕಿಹೊಳಿ ಹೇಳಿದಾರೆ ನೀನು ತಪ್ಸಂಗಿಲ್ಲ, ನಾವು ಎಲ್ಲ ಮಾಡ್ತೇವೆ, ನಮ್ಮ ಜೊತೆ ನೀ ಕೈಗೂಡಿಸಿ, ನೀನು ಎಲ್ಲ ಬರೋಬ್ಬರ ಮಾಡ್ತಾ ಅಂತ ಹೇಳಿದಾರೆ. ಹಂಗೆ ಅವ್ರು ಕೈಗೂಡಿಸಿರು. ಇನ್ನು ಗಣೇಶ್ ಹುಕ್ಕೇರಿ ನಾ ಯಾವ ಬನ ಆ ಬನ ಈ ಬನ ಅಂತ ಹೇಳಿಲ್ಲ, ತಟಸ್ಥ ಅಂತ. ಅವ್ರೇನು ಮಾತಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಗಟ್ಟಿದ್ದಲ್ಲಿ ರೊಟ್ಟಿ ಮಾಡೋದು, ತೆಳಗಿದ್ದಲ್ಲಿ ಅಂಬಲಿ ಮಾಡೋದು ಕಂಪ್ನಿ ಅದ. ಮತ್ತು ಪ್ರಕಾಶ್ ಹುಕ್ಕೇರಿಯಲ್ಲಿ ಮಾತಾಡಿದಾರೆ, ಅವರು ಮಾತಾಡಿಲ್ಲ, ಏನೂ ಮಾತಾಡಕ್ಕೆ ಹೋಗಿಲ್ಲ. ಇನ್ನು ಉತ್ತಮ್ ಪಾಟೀಲ್ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಉತ್ತಮ್ ಪಾಟೀಲ್ಗೆ ನಮ್ಮ ಕ್ಯಾಂಡಿಡೇಟ್ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಇಲ್ಲ ಇವ್ರಿಗೆ MP ಚುನಾವಣೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಸಹಾಯ ಮಾಡಿದ್ರು, ಅದಕ್ಕೆ ಹೇಳ್ತಾರೆ ಅವರು. ಆದ್ರೆ ನಿಲ್ಲು ನಾ ಸಪೋರ್ಟ್ ಇದೆ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಉತ್ತಮ್ ಪಾಟೀಲ್ಗೆ. ಆದ್ರೆ ಇವ್ರು ಇಬ್ರು ಆರಿಸ್ತಾರೋದು ಜೊಲ್ಲೆ ಅವ್ರನ್ನ ಅಲ್ಲಿ ಬಲಿಕ ಬಕ್ರ ಮಾಡೇ ಹೇಳ್ತಾರ. ಯಾಕಂದ್ರೆ ಒಳ ಒಪ್ಪಂದ. ಹೀಗೆ ಒಬ್ಬೊಬ್ಬರನ್ನು ತುಳಿತಾ ಇದ್ದಾರೆ. ಸಂಜಯ್ ಪಾಟೀಲ್ರಿಗೂ ಸಹಿತ ಗೊತ್ತಿಲ್ಲ ಬೆಳಗಾವಿ ಗ್ರಾಮೀಣದಲ್ಲಿ ಅವ್ರನ್ನ ತಪ್ಪಿಸಿ ಮನ್ನೋಳ್ಕರ್ ಅಂತಂದ್ರು, ಅದು ಗೊತ್ತಿಲ್ಲ. ವಿಕ್ರಮ್ ಇನಾಮದಾರ್ನ ಏನು ಮಾಡ್ತಾರ ಗೊತ್ತಿಲ್ಲ. ಈಗ ಅವರೊಬ್ರು ಹೇಳ್ತಾರ, ಅವರೊಬ್ರು ಹೇಳ್ತಾರ, ಒಬ್ಬ ದೊಡ್ಡವರು ನಮ್ಮ ಕ್ಯಾಂಡಿಡೇಟ್ ಅಂತ. ಈ ರಾಜೇಂದ್ರ ಅಂಕಲ್ಗೆ ಪಾಪ ಪರಿಸ್ಥಿತಿ ಭಾಳ ಕೆಟ್ಟಾಗಿದೆ. ನಾವು ಹೇಳಿದ್ದೆ, ನಾವು ಇವ್ರನ್ನ ತುಳಿತಾರಂತ. ಇವರಲ್ಲಿ ಲೀಡರ್. ಮತ್ತು
ಇವ್ರು ಯಾಕೆ ಹಿಂಸರ್ದಂದ್ರೆ ಎಲ್ಲಿ ಅವನವನು ಇವರು ಸ್ಪರ್ಧೆ ಮಾಡಿ ನಾ ಗೆದ್ನೆ ಅಂದ್ರೆ ಅಲ್ಲಿ ಎಂ ಕೆ ಹುಬ್ಬಳ್ಳಿ ಸುಗರ್ ಪೆಟ್ಟಿದ ಎನ್ಕ್ವೈರಿ ಹಾಕಿರಂದ್ರೆ ಸರ್ಕಾರ ಅವ್ರದ ಮತ್ತು ಸತೀಶ್ ಹೇಳ್ದಂಗೆ ಸರ್ಕಾರಿ ಸಚಿವರು ಕೇಳ್ತಾರೆ, ಸಿ ಎಂ ಕೇಳ್ತಾನೆ. ಅಲ್ಲಿ 2000ದಿಂದ ಹಿಸ್ಟ್ರಿ ತೆಗಿಯಕತ್ತಾರಂದ್ರೆ ಲೂಟಿ ಮಾಡಿ ಬಂದಾರಲ್ಲ ಇವರು ರಾಜೇಂದ್ರ ಅಂಕಲ್ಗೆ. ಅಲ್ಲಿ ಅದನ್ನ ತೆಗೆದ್ರೆ ಅದು ಅಂಜಿಕೆ ಅದು ಅಂದ್ರೆ ಕ್ಯಾರ್ ಹಚ್ಚಿದಾರ ಒದರ ನೂಸಿದೆ ಅಂತ ಹೇಳಿದಾರಲ್ಲ ಹಿಂದೆ. ಅಂದ್ರೆ ಆ ಟೈಪ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯ ಬಿಡ್ತಾ ಇಲ್ಲ. ಅವ್ರು ಹೇಳಿದಿಲ್ಲ ತೊಟ್ಟಲು ತೂಗಿಸ್ತಾನೆ, ಜೋಗಳ ಹಾಡ್ತಾನೆ, ರಾಹುಲ್ ಜಾರಕಿಹೊಳಿ ಬಂದ್ರ ಅಂತ. ಇದು ಮೊದಲ ಆಗಿತ್ತಿದು, ಮೊದಲ ಒಳ ಒಪ್ಪಂದ ಆಗಿತ್ತಿದು. ನಮ್ಮ ತಮ್ಮನ ಮತ್ತು ನೀವನ್ನ ಇಲ್ಲಿ ನೀವು ಆರಿಸ್ತರ್ಬೇಕು, ಈ ಥರ ಕೇಳ್ತದಂದು ಆರಿಸಿ ಬಂದ ನಿಂತಿದಾರ ಅವರು ಜನರ ಹೆಟ್ಟುವಳಿ. ಅಂದ್ರೆ ಹಿಂದಿನ ಸಲ ಏನು ಇರನ್ ಕಡಾಡಿ ಮಗ ನಿಂತಿದ್ದು ಆ ಜಾಗಕ್ಕೆ ಅವ್ರು ಕಡಾಡಿ ಅವಾಗ RSS ಅವರು ಭಾಗವಹಿಸಿದ್ರು, ದಾಟ್ಕೊಂಡ್ರು ಅವರು. ಮತ್ತು BJP ಸರ್ಕಾರನಂತೂ ದಾಟ್ಕೊಂಡ್ರು ಅವ್ರು. ಈ ಸಲ ಒಂದು ಸೂಚಕ ಸಹಿತ ಏನು ಸಿಗಲಿಲ್ಲ. ಅದಕ್ಕೆ ಹೇಳಿದ್ರು ನಾವು 2 ಕಡೆ ಏನಿಲ್ಲ. ಚಹಾ ಬಿಸ್ಕಿಟ್ ಇವ್ರು ಬೇರೆದವ್ರು ತಿಂದು ಹೋಗೋರು. ಇಂಥ ಲೀಡರ್ಗಳು ಭಾಳ ಅದಾರ. ಮಂತೀಶ್ ಕೌಟಿ ಮಠ ಅವ್ರು ಎಲ್ಲಿ ಚಿಕ್ಕೋಡಿಗೆ MP ಟಿಕೆಟ್ ಕೊಟ್ರೆ ಇವ್ರು ಏನಾದ್ರು ಗದ್ದಲ ಮಾಡಿದಾರಂತ ಅವ್ರು ಸುಮ್ಮನೆ ಇದ್ದಾರೆ. ಅವ್ರು ನಿಮಗೆ ಟಿಕೆಟ್ ಕೊಡಂಗಿಲ್ಲ. ಅವರು ಅನಸಬ್ ಜೋಲೆ ಕೊಟ್ಟು ಮತ್ತೆ ಕೆಡುತ್ತಾರೆ ಅವ್ರು. ಇಲ್ಲಿ ಪ್ರಭಾಕರ್ ಕೋರೆ ಅವರು ನನಗೆ DCC ಬ್ಯಾಂಕಿಗೆ ಸಂಬಂಧ ಇತ್ತಪ್ಪ, ನಂದ ಬ್ಯಾಂಕ್ DCC ಬ್ಯಾಂಕಿಂದ ದೊಡ್ಡದಿತ್ತಲ್ಲ, ನಾ ಯಾಕೆದು ಸಾವಿರ ಮಾಡಿ ಅವ್ರಿಗೆ ಲೀಡರ್ಶಿಪ್ ಆಗ್ಲಿಕ್ಕೆ ಭಾಳ ಚಾನ್ಸ್ ಇತ್ತು. ಅದ್ರ ಲೀಡರ್ ಅಲ್ಲ ಪ್ರಭಾಕರ್ ಕೋರೆ ಅವ್ರು ಸುಟ್ಕೇಜ್ಗಾರಕ್ಕೆ ತಮ್ಮ ಮಗನಿಗೆ ಕೇಳ್ಬೇಕಾಗಿತ್ತಲ್ಲ ಚಿಕ್ಕೋಡಿಯಿಂದ ಅಮಿತ್ ಕೋರೆಯನ್ನು ಕೊಡ್ರಿ ಅಂತ. ಕೊಡ್ತಿದ್ರು ಅವ್ರು, ಕೇಳೇ ಇಲ್ಲ ಇವರು. ಕೇಳಿದ್ರು ಕೂಡ ಕೂಡಲೇ ಹತ್ತಿದ್ರು. ಯಾಕಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ನಿನಗೇನು ಗೊತ್ತೈತೆ ಅಂತ ಹೇಳ್ತಿದ್ರು. ಮತ್ತು ಹೇಳ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ರಾಹುಲ್ ಜಾರಕಿಹೊಳಿ ಏನು ಗೊತ್ತೈತೆ ಅನುಭವ, ಅವ್ರಿಗೇನು ಗೊತ್ತೈತೆ, ಸರ್ವೋತ್ತಮ್ ಜಾರಕಿಹೊಳಿಗೆ ಏನು ಗೊತ್ತೈತೆ ಹೇಳ್ತಾರೆ ಇವರು. ಅನಸಬ್ಜ್ ಹೇಳ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ನಮಗೆಲ್ಲ ಅನುಭವ ಇದ್ದವ್ರನ್ನ ನಿಲ್ಸ ಅಂತ. ಈಗ ಬಾಯಿ ಬಿಡಲಿಲ್ಲ ನೋಡೋಣ ಅನುಭವ ಇದ್ದವ್ರನ್ನ. ಇವರಿಬ್ಬರ ಬಗ್ಗೆ ಬಾಯಿ ಬಿಡಂಗಿಲ್ಲ. ನಾವು 12 ಬರ್ತೇವೆ, ಈಗ 13ಕ್ಕೆ ಮಾಡ್ಕೊಂಡೇವೆ ಅಂತ. 13 ಅಂದ್ರೆ ರಾಜೇಂದ್ರ ಅಂಕಲ್ಗಿದ್ದ, ವಿಶ್ವನಾಥ್ ವೈದ್ಯ ಅವರು ಮೊದಲ ಬುಕ್ ಆಗಿ ಹೋಗಿದಾರ. ಅವ್ರ ಸಾಮರ್ಥ್ಯದಿಂದ ಅವ್ರು ಆರಿಸಿ ಬಂದರು. ಅಲ್ಲಿ ಲಿಂಗಾಯತ್ ಲೀಡರ್ ತೋಡಿದ್ರು. ಇನ್ನು ಕೇವಲ ಏನು ಸ್ಪರ್ಧೆ ಆಗೋದು 3-4 ಕ್ಷೇತ್ರಕ್ಕೆ ಅಷ್ಟೇ. ನಾಳೆ ಮತ್ತೆ ಅದು ಕೂಡ ಮಿಲಾಪ್ ಕುಸ್ತ ಆದ್ರೆ ಆಗ್ಬೋದು. ನೀರ್ಸ್ ತಗೋ ಹಿಂಗೆ ಸರಿ ಅದು ಆಗತ್ತೈತೆ. ಅದೇ ಕೆಲವೊಂದು ಕ್ಷೇತ್ರದಲ್ಲಿ ಯಾಕೆ ತಟಸ್ಸೋದ್ರು ಅವರು ಅಥಣಿಯಲ್ಲಿ ಲಕ್ಷ್ಮೀ ಸೌದಿ ವಿರುದ್ಧ ಕಟ್ಕೊಂಡ್ರೆ ನಮಗೆಲ್ಲರೇ ಮುಂದೆ ತೊಂದರೆ ಆಗ್ತೈತಿ. ಪ್ರಿಯಾಂಕಾ ಜಾರಕಿಹೊಳಿಗೆ ಸುಮ್ಮನೆ ಇರೋದು. ರಾಜುಕಾಗೆ ನಿಮ್ಮ ವಿರುದ್ಧ ಏನೋ ಮಾಡಿದೇನ ಇಲ್ಲ, ಈಗ ಮಾಡ್ರಿ. ಜೊಲ್ಲೆ ನಿಮ್ಮ ವಿರುದ್ಧ ಮಾಡಿದ್ರನ ಮಾಡ್ರಿ. AV ಪಾಟೀಲ್ ಬಗ್ಗೆ ಎಂದೂ ಮಾತಾಡಿಲ್ಲ ಅವ್ರು. ಜಾರಕಿಹೊಳಿ ಸೋದರು ಸುಮ್ಮ ಇದಾರ ಅವರು. ಹಿರಿಯ ನಾಯಕರು ಮಮ್ಮಿ ಡಮ್ಮಿ ಏನೋ ಅಂತ ಒಂದು ಶಬ್ದ ಅಂದ್ರೆ ಅಷ್ಟೇ, ಹಂಗಿಲ್ಲ. ಮತ್ತು ರಾಜಕಾರಣ AV ಪಾಟೀಲ್ರಿಗೆ ಎಲ್ಲಿ ಬರ್ತೈತೆ? 3-4 ಸಾಲ ಸೋತರು. ಮತ್ತು ಸತೀಶ್ ಜಾರಕಿಹೊಳಿ ಅವರು ಸೊಲ್ಸಿ ಅಂದ್ರೆ ಏನೋ ಇನ್ನೂ ಸಹಿತ ಗೊತ್ತಿಲ್ಲ. ನಮಗೆ -1 ಮತ್ತು +1 ಅಂತಾರ ಯಾರು AV ಪಾಟೀಲ್ರು. ಇಲ್ಲಿ ಶಕ್ತಿ ತುಂಬಬೇಕಾಗಿತ್ತು ರಮೇಶ್ ಕತ್ತಿಯವರಿಗೆ. ಏನು ಓಡಿ ಹೋದ್ರಲ್ಲ ಇವರೆಲ್ಲ ಭಾಷಣ ಮಾಡಿ ದೊಡ್ಡ ಉದೋಷಿ. ಇಲ್ಲಿ ಜಗದೀಶ್ ಶೆಟ್ಟರ್ಗೂ ಚಾನ್ಸ್ ಇತ್ತು, ಲಕ್ಷ್ಮೀ ಹೆಬ್ಬಾಳ್ಗೆ ಚಾನ್ಸ್ ಇತ್ತು, ಲೀಡರ್ಶಿಪ್ ಆಗಲಿ. ಈಗ ಒಳ ಹೊಂದಾಣಿಕಿಲ್ಲ. ನನಗನ್ಸುತ್ತೆ DK ಶಿವಕುಮಾರ್ ಅವರು ಹೇಳಿರ್ಬೇಕು, ಜನರ ಹಿಟ್ಟುವಳಿ ತೆಗೆದುಕೊಳ್ಳಲೇಬೇಕು, ಇಲ್ಲಾಂದರೆ ಚುನಾವಣೆ ಖಚಿತ ಅಂತ ಹೇಳಿರ್ಬೇಕು. ಮತ್ತು ಅಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇವರೇ ಅಡ್ಡಿ ಬರ್ತಾರ. ಇಲ್ಲೊಂದು DCC ಬ್ಯಾಂಕ್ ಕೊಡೋಣ ಅಂತ ಇವರೇ ಹೇಳ್ತಾರ. ಒಬ್ಬ ಚೂಡ್ತಾರ, ಒಬ್ಬ ಆಡಿಸ್ತಾರ, ಒಬ್ಬರ ಗೊಂಬಿ ಕೊಡ್ತಾರ, ಒಬ್ರು ತೂಗ್ತಾರ, ಒಬ್ರು ನಾಮಕರಣ ಮಾಡ್ತಾರ, ಇನ್ನೊಬ್ರು ಜಗಳ ಆಡ್ತಾರ. ಇವ್ರ 5 ಮಂದಿ ಇವ್ರ. ರಮೇಶ್ ಜಾರಕಿಹೊಳಿನ ಇಲ್ಲಿ ವೈಲೆಂಟ್ ಆಗ್ಲಿಕ್ಕೆ ಈಗ ಬ್ಯಾಕ್ ಬಿಟ್ರಂತಂದ್ರೆ ಇಲ್ಲಿ ವೈಲೆಂಟ್ ಆಗಿಲ್ಲ, ನಮ್ಮ ಕೆಲಸ ಆಗಂಗಿಲ್ಲ ಅಂತೇಳಿ ಅವರು ಏನು ಕೆಲಸ ಮಾಡ್ಬೇಕು ಅವ್ರು ಮಾಡತ್ತಾರ. ಅವ್ರು ಶ್ರೀನಿವಾಸ್ ಪಾಟೀಲ್ ಅಲ್ಲಿ ಧೂಳಿ ಹಬ್ಬಿಸ್ತಾರ. ಅವ್ರು ದುರೊಕ್ಕ ಐತ್ಲ ಅಲ್ಲಿ ಕಾಗೋಡಕ್ಕೆ, ಅಲ್ಲಿ ಏನಪ್ಪೋದು ಮಾಡೋ ಉಡಂಗಿನ ಇಲ್ಲ. ಮತ್ತು ಸಜ್ಜೆ ಹಾಕೋದು ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಉತ್ತಮ್ ಪಾಟೀಲ್ ನಾವು ನಮ್ಮ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳ್ತಾರೆ. ಮತ್ತು ಢವನ್ ನಮ್ಮ ಕ್ಯಾಂಡಿಡೇಟ್ ಅಂದರು. ಈಗ ಢವನ್ದ ಪರಿಸ್ಥಿತಿ ಏನಾಯ್ತು? ಒಟ್ಟ ಲಿಂಗಾಯತ್ ಲೀಡರ್ ತುಳಿತಾರೆ. ಮತ್ತು ಶಂಭು ಕಲ್ಲೋಳ್ಕರದ ದಲಿತ ಲೀಡರ್ ಬೆಳೀತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಂತೇಳಿ ಅವ್ರನ್ನ ಮೊದಲೇ ತುಳಿದ್ಬಿಟ್ರು. ಇನ್ನು ತಮ್ಮನವ್ರನ್ನ ತುಳಿತಾರೆ, ಮಹೇಶ್ ತಮ್ಮನವ್ರು. ನೀವೇನು ತಿಳ್ಕೊಂಡ್ರೆ ಕುರ್ಚಿಗೆ ಬರಂಗಿಲ್ಲ ಅಂತ ಶಾಮರಾವ್ ಘಾಟಿಗೆ ಅವ್ರನ್ನ ಎಬ್ಬಿಸ್ತಾರೆ. 2 ಸಲ ಅವರೇ ಕೆಡಿದವ್ರು. ಇನ್ನು ಭಾಳ ಹೆಸರಾಗ್ತಿತ್ತು ಅಂತೇಳಿ ಬೆಳಗಾವಿ ಚಿಕ್ಕೋಡಿ MP ತಂದು ಅವ್ರನ್ನ ಕೆಡಿಬಿಟ್ರು. ಇತಿಹಾಸ ಇದು. ಅಲ್ಲಿ ರಿಸರ್ವ್ ಆಯ್ತಂದ್ರೆ, ರಿಸರ್ವ್ ತೆಗೆದ್ರಂದ್ರೆ ಯಾವುದು ಕುರ್ಚಿ ಮತ್ತು ರಾಯಬಾಗ್ ತೆಗೆದ್ರಂದ್ರೆ ಇವರು ನಿಮಗೆ ದೋಸ್ತಿನ ಮಾಡಂಗಿಲ್ಲ. ಇನ್ನು ತೆಗಿಲಿಲ್ಲ ಅಂತಂದ್ರೆ ನಿಮ್ಮ ದೋಸ್ತಿ ಮಾಡ್ತಾರೆ. ಯಾಕಂದ್ರೆ ನೀವು ಇಬ್ಬರು ಬುಟ್ಟಾಗ ಬೆಳಬೇಕ. ನಮ್ಮ ಕ್ಯಾಂಡಿಡೇಟ್ ಇವ್ರು ಅನ್ನತಾರೆ ಮುಂದಿನ ಸಲ ಶಂಭು ಕಳ್ಕೊಂಡು ಆಯ್ಸಿ ತರತಾರೆ ರಿಸರ್ವ್ ಆಗಲಿಲ್ಲ ಅಂದ್ರೆ. ಯಾಕಂದ್ರೆ ಸ್ಟ್ರಾಂಗ್ ಇದಾರ, ಇವರಿಬ್ಬರು ಬಂದ್ರೆ ಸಾಕಲ್ಲ.
ನಾವು ದಲಿತರ ವಿರೋಧಿ ಅಲ್ಲ ಅಂತ ಅನ್ಸ್ಕೋಬೇಕು. ಮತ್ತು ಶಂಭು ಕಲ್ಲೋಳ್ಕರ್ನ ಯಾಕೆ ಹಿಡಿಯೋರು? ಇವ್ರು ದಲಿತ ಲೀಡರ್ ಆಗ್ತಾರಂತೇಳಿ ಅಂದ್ರೆ ತಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ತಾರೋ ಆಟ. ಅದು ಲಿಂಗಾಯತರಿಗೆ ಯಾಕೆ ತಿಳಿವತ್ತು? ಮತ್ತು ನಾವು ಅಂತಾರೆ ಮಾಸ್ಟರ್ ಮೈಂಡ್ ಇದಾವಲ್ಲ ಏನೇನು ಮಾಡ್ಬೇಕಂತ ಮುಂದೆ ಹೇಳ್ತೇವೆ. ಈ ಡಿ ಸಿ ಬ್ಯಾಂಕ್ ಕಸ್ಕೋಬೇಕು ಹೆಂಗಂತ. ಅವ್ರದ್ದು 12 ಮೆಜಾರಿಟಿ ಇದ್ರೂ ಕಸ್ಕೋತೇವೆ. ಹೆಂಗೆ ಹೇಳಿ? ಡಿ ಕೆ ಶಿವಕುಮಾರ್ನ ಅವ್ರನ್ನ ಕರೆಸೋದು ಅವ್ರ ನೇತೃತ್ವದಲ್ಲಿ ನಡಿಬೇಕು. ಕಾಂಗ್ರೆಸ್ ಒಂದು ಕಡೆ, ಬಿ ಜೆ ಪಿ ಕಡೆ ಒಂದು ಕಡೆ ಆಗಲ್ಲ. ಆಗ ಕಾಂಗ್ರೆಸ್ ಹೆಚ್ಚು ಕ್ಯಾಂಡಿಡೇಟ್ ಆಗ್ತವೆ, 9-8 ಆಗ್ತೈತಿ. ಮತ್ತು ಆರಿಸಿ ಬರ್ತಾರಲ್ಲ PKPSಯಿಂದ ಏನು ಒಂದು ಆಯ್ಕೆ ಆಗ್ತೈತಿ. ಡಿ ಸಿ ಬ್ಯಾಂಕ್ದಿಂದ ಒಂದು ಏನು ಆಯ್ಕೆ ಆಗ್ತೈತಲ್ಲ, ಅಪೆಕ್ಸ್ ಬ್ಯಾಂಕ್ದಿಂದ, ಅದು ಡಿ ಕೆ ಶಿವಕುಮಾರ್ ಕೊಡ್ಸ್ ಅಂತ ಹೇಳ್ಬೇಕು. ಅದೊಂದಾಯ್ತು. ರಮೇಶ್ ಕತ್ತಿ ಒಂದಾಯ್ತು, ರಾಜು ಕಾಗೆ ಆಯ್ತು, ಲಕ್ಷ್ಮಣ ಸೋದಿ ಆಯ್ತು, ನಂತರ ಗಣೇಶ್ ಹುಕ್ಕೇರಿ ಆಯ್ತು. ಇನ್ನೊಂದೆರಡು ವಿಕ್ರಮ್ ಇನಾಮದಾರ್ ನಮ್ಮ ಕ್ಯಾಂಡಿಡೇಟ್ ಅಂದು, ಇಲ್ಲ ನೀವು ಮುಂದಿನ ಸಲ ನಾವು ಟಿಕೆಟ್ ಕೊಡಂಗಿಲ್ಲ ಅನ್ನೋದು. ಬಾಬಾ ಸಾಹೇಬ್ ಹೇಳೋದು ನೀನು ಟಿಕೆಟ್ ಕೊಡಂಗಿಲ್ಲ, ಇಲ್ಲಿ ಬಾ ಅಂತ ಹೇಳೋದು. ವಿಶ್ವನಾಥ್ ವೈದ್ಯ ಹೇಳೋದು ಟಿಕೆಟ್ ಎಲ್ಲ ಅಲ್ಲೇ. ಸತೀಶ್ ಜಾರಕಿಹೊಳಿಗೆ ಟಿಕೆಟ್ ಕೊಡಬೇಡ್ರಿ, ಡಿ ಕೆ ಶಿವಕುಮಾರ ನಿಮ್ಮನ್ನು ಮುಖ್ಯಮಂತ್ರಿ ಆಗ್ಬಿಡಂಗಿಲ್ಲ. ಮತ್ತು ನೀವು ಮುಖ್ಯಮಂತ್ರಿ ಆದ್ರೆ ಇವ್ರು ಉಳಗಾಲಿಲ್ಲ ಅಂತ ಅವ್ರಿಗೆ ಗೊತ್ತೈತೆ. ಅದಕ್ಕೆ ಹಿಂಗೆ ನಿಮಗೆ ಅಡಚಣೆ ಮಾಡೋದ್ರು. ನೀವು AICC ಅಡಚಣೆ ಮಾಡಬೇಡ್ರಿ, ಹೊಂದಾಣಿಕೆ ಮಾಡ್ಕೊರಲ್ಲ AICC ಸತೀಶ್ ಜಾರಕಿಹೊಳಿಗೆ, ನಿಮಗೆ CM ಅಂದ್ರೆ ಇವ್ರು ಗಪ್ ಕೊಡ್ತಾರೆ. DCG ಬ್ಯಾಂಕ್ ನಿಮ್ಮ ಕಾಯಿ ಸಿಗ್ತೈತೆ. ಇಲ್ಲಿ ಒಳ ಹೊಂದಾಣಿಕೆ ಮಾಡ್ಕೋಬೇಕು. ಇಲ್ಲಿ ಲಿಂಗಾಯತ್ ಲೀಡರ್ಗೆ ಏನು ಗೊತ್ತಾಗ್ತಾ ಇಲ್ಲ ಎಲ್ಲ. ಮತ್ತು 4 ತಿಂಗಳ ಹಿಂದೆ ನಾವು ಪ್ರಚಾರ ಮಾಡಿದ್ರು ಅವರು. ಇವ್ರು ಒಂದ್ರಿ ಮೀಟಿಂಗ್ ಮಾಡಿದ್ರು, ಕದ್ದು ಮುಚ್ಚಿ ಅಲ್ಲಿ ಕನ್ನೇರು ಮಠದಾಗ ಮಾಡಿದ್ದಾರೆ ಲಕ್ಷ್ಮಣ ಸಹೋದರಿ. ಯಾಕೆ ಇಲ್ಲಿ ಮಾಡ್ಬೋದಿತ್ತಲ್ಲ ಬೆಳಗಾವದಲ್ಲಿ? ಯಾರು ಬರ್ತಾರೆ ಬರಲ್ಲ, ಜಂಗಿ ಕುಸ್ತಿ ಆಗ್ತಿತ್ತಲ್ಲ. ಅವ್ರು ಓಪನ್ ಮಾಡ್ಕೋತಾದ್ರು, ಇವ್ರು ನಮ್ಮ ಕ್ಯಾಂಡಿಡೇಟ್, ಇವ್ರು ನಮ್ಮ ಕ್ಯಾಂಡಿಡೇಟ್. ನೀವೆಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂದರೆ ನಾವು ಜೋಡೆತ್ತುಗಳಂತ. ಅವರು ಗಣೇಶ್ ಹುಕ್ಕೇರಿ ಬಾಯಿ ಬಿಡ್ತಾರಲ್ಲ, ಪ್ರಕಾಶ್ ಹುಕ್ಕೇರಿ ಮೌನ. ಯಾಕಂದ್ರೆ ಅವ್ರನ್ನ ಇದನ್ನ ತಂದ್ರ, ಟಿಕೆಟ್ ತಂದ್ರಲ್ಲ. ಟಿಕೆಟ್ ತಂದಿಲ್ಲ, ಸ್ವಂತ ಅವರ ತೊಗೊಂಬಂದಾರ. ಆರಿಸಿ ತಂದೇವು ಅಂತಾರೆ. ಜಾರಕಿಹೊಳಿ ಸೋದರ ಆರಿಸಿ ತಂದಿಲ್ಲ, ಅವ್ರು ಏನೂ ಸಹಾಯ ಮಾಡಿಲ್ಲ. ಪ್ರಭಾಕರ್ ಕೋರಿ ಅವರು ಸಹಾಯ ಮಾಡಿದ್ರು. ಮತ್ತು ಇವರು ಬಿಜಾಪುರ ಮತ್ತು ಅಲ್ಲಿ ಬಾಗಲಕೋಟೆಗೆ ಏನೋ 10,000 ಹಂಚಿ ಆರಿಸಿ ಬಂದರು. ಪ್ರಕಾಶ್ ಹುಕ್ಕೇರಿ ತಮ್ಮ ಶಕ್ತಿ ಮೇಲೆ ಆರಿಸಿ ಬಂದರು. ಅವ್ರು ನಿಮಗೆ ಹೆಂಗೆ ಕ್ಯಾಂಡಿಡೇಟ್ ಆಗ್ತಾರೆ? ಎಲ್ಲಿ ಹೋದ್ರೆ ಇವ್ರು ನಮ್ಮದೇ ಕ್ಯಾಂಡಿಡೇಟ್ ಅಂತಾರೆ. ಅವರು ಚಿತ್ತು ನಮ್ದ, ಪಟ್ಟು ನಮ್ದೆ. ಇನ್ನು ಅರವಿಂದ್ ಪಾಟೀಲ್ ಅನ್ಕ ಆರಿಸ್ತಾ ಇರ್ತಾರೆ ಅವ್ರು. ಯಾಕಂದ್ರೆ ಅಲ್ಲಿ ಇಲ್ಲಿ ಅಂಜಲಿ ಲಿಂಬಾಳ್ಕರ್ಗೆ ಹೇಳಿದಾರೆ, ಮುಂದಿನ ಸಲ ನಾವು ನಿಮ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತೇವೆ, ಈ ಸಲ ಸ್ವಲ್ಪ ನಮಗೆ ಹೆಲ್ಪ್ ಮಾಡ್ರಿ ಅಂತ ಹೇಳಿದಾರೆ. ಆದ್ರೆ ಅಲ್ಲಿ ಮತ್ತು ಅಲ್ಲಿ ಹಲಿಯಕರನ್ನು ತುಳಿತಾರೆ. ತುಳಿದು ಮತ್ತು ಅರವಿಂದ್ ಪಾಟೀಲ್ಗೆ ನಿನಗೆ ಕ್ಯಾಂಡಿಡೇಟ್ ಅಂತ ಇವರು 2 ಮಂದಿ ಹೇಳ್ತಾರೆ. ರಮೇಶ್ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಅಂಜಲಿ ಲಿಂಬಾಳ್ಕರ್ ನಿಮ್ಗೆ ಕ್ಯಾಂಡಿಡೇಟ್ ಅಂತ. ಅದಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೀವು ಏನು ಹೇಳಿದ್ರೆ ಅವರು, ನೀವು ಜಗಳ ಆಡಬೇಡ್ರಿ, ನಮಗೆ ಉಸಾಬರಿ ಹಚ್ಚಬೇಡ್ರಿ, ಸರ್ಕಾರ ಅಲ್ಲಿಂದ ಬೀಳ್ತೈತಿ, ಅಲ್ಲಿಂದ ಹೇಳ್ತೈತಿ, ನಮಗೆಲ್ಲ ಗೊತ್ತೈತಿ, ನೀವು ಭಾಳ ಸ್ಟ್ರಾಂಗ್ ಇದ್ರಿ, ಅದಕ್ಕೆ ನೀವು ಮುಗಿಸಂತ ಅಂದಾಗ ಇಲ್ಲಿ ತಂದರು ಯಾರು ಚಂದ್ರ ಹೆಟ್ಟಿಬಳೇನ. ಮತ್ತು ಅವ್ರು MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಯಾಕೆ ಹೋದ್ರು? ಅಲ್ಲಿ ಯಾರು ವಿರೋಧನೇ ಇರಲಿಲ್ಲ. ಸತೀಶ್ ಜಾರಕಿಹೊಳಿ ಬಾಯಿ ಮಾಡಿದ್ದಾರೆ, ನಾವೆಲ್ಲಿ ಸಪೋರ್ಟ್ ಕೊಟ್ಟಿದ್ದೆ ಅಂತ ಹೇಳಿದಾರೆ. ಇಲ್ಲ ಹಲಿಯಕರ್ ಅವರು ಇದ್ರು. ನಂತರ ಅವರು ಕೊಡ್ಕೊಂಡು ಅಲ್ಲಿ ವೀಕ್ ಕ್ಯಾಂಡಿಡೇಟು ಮೊಕಾಶಿ ಅವ್ರದ್ದು. ಮತ್ತು ಬಾಗವಾನ್ ಅಲ್ಲಿ ಎರಡು ಓಟ್ ಡಿವೈಡ್ ಅದು ಅಲ್ಲಿ ರೈತರದು. ಚಂದ್ರ ಹೆಟ್ಟಿಬಳಿ ಆರಿಸಿ ಬಂದ. ಈಗ ಯಾಕೆ ಬಂದ್ರೆ ಅಂದ್ರೆ ಅಲ್ಲಿ ಖಾಲಿನ ಮಾಡ್ತಾರೆ ಅವರು. ಇವ್ರು ಹೆಂಗಿತ್ತೆ ಅವ್ರದ್ದು ಭಾಷಣ ಸೇಮನ. ಲಕ್ಷ್ಮಣ ಹೆಬ್ಬಾಳ್ಕರ್ 2001-2ರಲ್ಲಿ 20,000 ಸ್ಕೂಟಿ ಪ್ಯಾಪ್ಗೆ ದುಡ್ಡು ತುಂಬಕ್ಕಾಗಲಿಲ್ಲ ಖಾನಾಪುರದಲ್ಲಿ. ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿಲಿ ಇವರ ನಿರ್ದೇಶಕರು ಕೂಡ ಇದ್ರು. ಈಗ ಎಷ್ಟು ಕೋಟಿ? 500 ಕೋಟಿಗಿಂತ ಹೆಚ್ಚಿತ್ತು ಅಂತ. ಮತ್ತು ಚಂದ್ರ ಹೆಟ್ಟಿಬಳಿದೆ ಲ್ಯಾಂಡ್ ಡೆವಲಪರ್. ನಂತರ ಇವ್ರು ಏನೈತಿ ಚಂದ್ರ ಹೆಟ್ಟಿಬಳಿ ಯಾಕಂತಂದ್ರೆ ಅಲ್ಲಿ MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿದು ಎಲ್ಲ ವ್ಯವಸ್ಥೆ ನೋಡ್ಕೋದು ಒಳಗಿಂದ. ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಾತಾರಲ್ಲ ಧಾರವಾಡದಲ್ಲಿ, ಅಲ್ಲಿ ಅದಕ್ಕೆ ಅನುಭವ ತೊಗೊಂಡು ಅಲ್ಲಿ ಪ್ರಾಫಿಟ್ ಮಾಡ್ಕೋರು. ಇಲ್ಲಿ ರೈತರದ್ದು ಏನಿಲ್ಲ, ಕೇವಲ ಭಾಷಣ ಅಷ್ಟೇ. ತೆಗೆದು ನೋಡ್ರಲ್ಲ ಎಷ್ಟು ಮಂದಿ ಆರಿಸಿ ಬರ್ತಾರೆ. ಈಗ ಎಲ್ಲ ಉದ್ಯೋಗಪತಿಗಳು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರನ್ನ ಆರಿಸಿ ಬರ್ತಾರೆ. ಮತ್ತು ಇದು ರೈತರ ಬ್ಯಾಂಕ್ ಹೆಂಗಂತೀರಿ? ರೈತರ ಬ್ಯಾಂಕ್ ಹೆಂಗಂತೀರಿ? ರೈತ ಒಬ್ಬರು ಯಾರು ಆರಿಸಿ ಬಂದ್ರನ? ರೈತ ಬ್ಯಾಂಕ್ ಯಾಕ ಅಂತೀರಿ? ನಿಮಗೇನು ಅಧಿಕಾರ ಐತಿ ರೈತ ಬ್ಯಾಂಕ್ ಇದು ಅನ್ನಕ? ಜೆ ಕಂಪ್ನಿ ಕೇಳತ್ತೇವೆ ನಾವು. ಮತ್ತು ಮುರುಗೋಡ ಮಹಾಂತೇಶ್ವರ ಅಜ್ಜರವರ ಕಟ್ಟಿದ ಬ್ಯಾಂಕು, 100 ವರ್ಷದ ಕಟ್ಟಿದ ಬ್ಯಾಂಕು, ಲಿಂಗಾಯತರ ಕೈಯಾಗ ಕೊಡ್ತಾವಂತ. ನೀವು ಕೈಯಾಗ ಕೊಡಾಗ ನೀವ್ಯಾರು? ಅದು ಕೇಳೋರಿಲ್ಲ, ಬೆಕ್ಕಿ ಗಂಟೆ ಕಟ್ಟೋರಿಲ್ಲ. ಹಾಡಾಗಲೇ ಕಿಡ್ನಾಪ್ ಮಾಡ್ತಾರೆ. ಇಡನ ಕಡಾಡಿ ಅವರ ಸೂಚಕನಂದ್ರೆ ಎಷ್ಟು ಪವರ್ಫುಲ್ ಇರಬೇಕು. SP ಸಹಿತ ಅಸಹಾಯಕ. SP ಅವ್ರು ಕೇಳಿದ್ರು ಕಡಾಡಿ ಅವರು, ಏನು ಬೇರೆ ಏನ್ರೆ ವ್ಯವಸ್ಥೆ ಇಲ್ಲ, ಆ ಮನೆಯಾಗಿನವ್ರ ಕಂಪ್ಲೇಂಟ್ ಕೊಡ್ಬೇಕಂದ. ಆ ಮನೆಯವ್ರ ಕಂಪ್ಲೇಂಟ್ ಕೊಡಲಿಲ್ಲ. ಯಾಕಂದ್ರೆ ರೊಕ್ಕ ಮತ್ತೆ ಕೊಟ್ಟು ಹೋದ್ರೆ ಮತ್ತೆ ಅಲ್ಲೇ ಆಯ್ತು. ದೊಡ್ಡ ಗದ್ದಲಾಗಿದೆ ಅದು, ನಿಮ್ಗೆ ಯಾರಿಗೂ ಗೊತ್ತನೇ ಇಲ್ಲ. ಇಂಥ ಗದ್ದಲುಗಳು ಭಾಳ ಆಗಿದಾವ. ಮತ್ತು ಡೆಲಿಗೇಷನ್ ಫಾರ್ಮ PKPS ಡೆಲಿಗೇಷನ್ ಫಾರ್ಮ್ ಇವರ ನಾಮಿನೇಷನ್ ಮಾಡೋದು DC ಬ್ಯಾಂಕ್ದಲ್ಲಿ ಬಾಜು ಕೂತೋಗು ಇಸ್ಕೊತಿದ್ದ.
ಅದಾಗಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿತಿ? PKPS ಅಧಿಕಾರವನ್ನು ಕಷ್ಟ ಅಂಥ ಪರಿಸ್ಥಿತಿ ಇದೆ. ಒಟ್ಟಾರೆ ಜೆ ಸಹೋದರನ ಹಿಡಿದಿಟ್ಟುಕೊಳ್ಳುವಂಥ ಪ್ಲಾನ್ದಲ್ಲಿ ಇವರು ಫೇಲ್ ಆಗಿದ್ದಾರೆ. ಇನ್ನ 8 ತಾಲೂಕದಲ್ಲಿ ಎಲ್ಲೆಲ್ಲಿ ಎಲ್ಲ ಕಡೆ ಗೇಮ್ ಆಗಿದೆ. ನಿನಗೊಂದು ಹೇಳೋದು ಯಾವುದೂ ಕರೆಯಿಲ್ಲ. ಜಾರಕಿಹೊಳಿ ಸಹೋದರನ ಯಾರು ಬೆಂಬಲ ಹತ್ತಾರ ಎಲ್ಲ ಸತ್ಯನಾಶ ಆಗಿ ಹೋಗ್ತಾರೆ. ಇದು ಮಾತ್ರ ಗರೆ. ಇದು ಬರ್ದಿಟ್ಟುಕೋರಿ ನೀವು. ಶ್ರೀನಿವಾಸ ಪಾಟೀಲ್ ಅಲ್ಲಿ ಖಾಲಿನ ಮಾಡ್ತಾರ ಅವ್ರು. ಅತನೇಲೆಲ್ಲ ಅಲ್ಲಿ ರಾಜುಕಾಗೆ ಏರಿಯಾದಲ್ಲಿ. ನಂತರ ಉತ್ತಮ್ ಪಾಟೀಲ್ ಖಾಲಿ ಮಾಡ್ತಾರ. ಈ ಕಡೆ ಅನಸ್ ಅಫ್ಜಲ್ನು ಖಾಲಿ ಮಾಡ್ತಾರ. ಖಾಲಿ ಮಾಡೋದು ಅವ್ರ ಕೆಲಸ. ಈಗ ನೀವು ಕೇಳ್ಬೋದು, ಹಂಗಾದ್ರೆ ಹುಕ್ಕೇರಿ ವಿದ್ಯುತ್ತಲ್ಲಿ ಇವ್ರು ಯಾಕೆ ಜಾರಕಿಹೊಳಿ ಸಹೋದರು ಭಾಗವಹಿಸಿರು ಅಂತ. ಇಲ್ಲಿ ರಾಹುಲ್ ಜಾರಕಿಹೊಳಿ MLA ಮಾಡಬೇಕು, ನಮ್ಮ ವಿರೋಧಿಗಳಾರು ನಮ್ಮ ಪರವಾಗಿ ಯಾರು ಅಂತ ಅಭ್ಯಾಸ ಮಾಡಬೇಕಾಗಿತ್ತು. ಅದಕ್ಕೆ ಅವರಲ್ಲಿ ಎಂಟ್ರಿ ಹೊಡೆದಾರ. ಇಲ್ಲಾಂದ್ರೆ ಅವ್ರು ಎಂಟ್ರಿ ಸಣ್ಣ ವಿಷಯಕ್ಕೆ ಎಂಟ್ರಿ ಹೊಡೆಯಂಗಿಲ್ಲ. ಎಲ್ಲಿ ದುಡ್ಡು ಐತೆ ಅಲ್ಲಿ. ಮತ್ತು ಲಿಂಗಾಯತ ಲೀಡರ್ ಎಲ್ಲರೂ ನೋಡ್ರಿ, ಇವರ ಖರ್ಚು ಮಾಡ್ತಾರೆ. ನಮ್ಮ ಕ್ಯಾಂಡಿಡೇಟ್ ಅವ್ರು ಅಂತಾರೆ. ಇವ್ರು ಒಬ್ಬರೇ ಅನ್ಬೇಕಲ್ಲ, ನಾ ಸ್ವಂತ ಬಲದಿಂದ ಆರಿಸಿ ಬಂದೆ ಅಂತ. ರಾಜೀವ್ ನಾಲ್ಕಲ್ಲಿ ಸ್ವಂತ ಬಲದಿಂದ ಆರಿಸಿ ಬಂದರು. 2 ಸಲ ಧವನ್ ಅವರು ಆರಿಸಿ ಬಂದರು. ಇವ್ರು ನಮ್ಮದೇ ಕ್ಯಾಂಡಿಡೇಟ್ ಅಂತಾರೆ ಅವರು. ಚಿತ್ತೊಟ್ಟ ಪತ್ತೊಟ್ಟ ಯಾಕೆ ಹಂಗೆ ಆಗ್ತೈತೆ? ನಾನು ಲೀಡರ್ಶಿಪ್ ಕ್ವಾಲಿಟಿ ಇದ್ರೂ ಇಲ್ಲ. ಜಗದೀಶ್ ಶೆಟ್ಟರ್ಗೆ ಭಾಳ ಬೆಸ್ಟ್ ಚಾನ್ಸ್ ಇತ್ತು. ಲಕ್ಷ್ಮಣ್ ಸೋದಿ ಚಾನ್ಸ್ ಇತ್ತು ಲೀಡರ್ಶಿಪ್ ಆಗಲಿಕ್ಕೆ. ರಮೇಶ್ ಕತ್ತಿ ಹಿಂದೆ ಸರಿಬಾರ್ದಾಗಿತ್ತು. ತಮ್ಮದ ಒಂಟಿ ಹುಲಿ 1 ಮ್ಯಾನ್ ಆರ್ಮಿ ಆಗಿದ್ರೆ ಮತ್ತೆ ಸ್ವಲ್ಪ ಗಡಬಡಿಸಿದ್ರು ಅವ್ರು ಗಡಬಡಿಸಂಗಿಲ್ಲ. ಎಲ್ಲದಕ್ಕೂ ರೆಡಿ. ನ್ಯಾಯಾಲಯ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾ ರಂಗ ಎಲ್ಲನ ಹೇಳೋರ ನಾವು. ನಮಗೊಂದು ಸ್ವಲ್ಪ ದುಡ್ಡು ಹಾಕ್ರಪ್ಪ 855-314-2323 ನಂಬರಿಗೆ ಸ್ವಲ್ಪ ಪೇಮೆಂಟ್ ಮಾಡ್ರಪ್ಪ. ಗೂಗಲ್ ಪೇ, ಫೋನ್ಪೇ, ಭಾರತ್ ಪೇ, ಯಾವುದೋ ಪೇ ಮಾಡ್ರಂದ್ರೆ ಇವ್ರು ನಾವು ಮಾಡಾಗಿಲ್ಲ. ಇವ್ರ ಮತ್ತೆ ಗಟ್ಟಿ ಹೇಳೋರು ನಮ್ಮನ್ನು ಗಟ್ಟಿ ಮಾಡಿಲ್ಲ, ನಾವು ತೆಳಗಾಗ್ತೇವೆ. ನಾವು ಎಲ್ಲಿ ಸಿಗ್ತೈತೆ ಅಲ್ಲಿ ಪಲಾಯನ ಮಾಡೋರನ್ನ ಮತ್ತೆ ಎಲ್ಲರೂ ಪಲಾಯನ ಮಾಡ್ತಾರೆ. ನಾವು ಒಬ್ಬರು ಯಾಕೆ ಸಮುದ್ರ ಗುಡಿ ಇಸೋದು ಯಾಕೆ? ನಾವಪ್ಪ ಬಂದಟ್ಟು ಬರಲಿ. ಎಷ್ಟು ಬರ್ತೀವಿ 5,000 10,000 ಕೊಡ್ತಾರೆ, 1 ಲಕ್ಷ ಕೊಡ್ತಾರೆ, 5 ಲಕ್ಷ ಕೊಡ್ಲಿ. ನಾವು ಮಾಡೋರಲ್ಲ. ಮತ್ತೆ ಎಲ್ಲರೂ ನೋಡಾಕ್ತೇವೆ. PKP ಎಲ್ಲ ಕುಸ್ತಿ. ಮತ್ತು ನಮಗೆ ಲೀಡರ್ಶಿಪ್ ಕೊಡ್ರಪ್ಪ, ಅಥವಾ ನನ್ನ ಮಾಸ್ಟರ್ ಮೈಂಡ್ ಉಪಯೋಗ ಮಾಡ್ರಪ್ಪ. ಸತೀಶ್ ಜಾರಕಿಹೊಳಿಗಿಂತ ಹೆಚ್ಚು ಮಾಸ್ಟರ್ ಮೈಂಡ್ ನನಗೈತೆ ಅಂತಂದ್ರೆ ಇವ್ರು ನಮ್ಮನ್ನು ಚಾ ಬಿಸ್ಕೆಟ್ ಸಹಿತ ಕರಿವಾರ. ಇವ್ರು ಎಂಥ ಲೀಡ್ರು, ಎಂಥ ಗೌಡ್ರು. ಇವ್ರು ಗೌಡ್ರ ನಾವು 7 ಗೌಡ. ವೀರಶೈವ ಲಿಂಗಾಯತ್ ಬಿಡ್ರಣ, ಅದು ಪ್ರಶ್ನೆ ಅಲ್ಲ. ಅದು ಊರು ಗೌಡ. ಒಬ್ರಂತಾರೆ ವೀರಶೈವ ಲಿಂಗಾಯತ್ ಹೇಳಕ್ ಗೌಡ್ರಿ, SC ST OBC ಮಂದಿ ಅಂತ ತುಳಿದಾರ, ಅದ್ರ ಹೇಳ್ರಂತ. ಮತ್ತು ನಿಮ್ಮ ಕಡೆ ಲಿಸ್ಟ್ ಐತ್ಲಾ, ನೀವು ಯಾಕೆ ತುಳಿಸ್ಕೊಂಡ್ರಿ? ನೀವು ದುಡ್ಡು ತೊಗೊಂಡ್ರಿ ಚುನಾವಣೆ ಟೈಮ್ದಲ್ಲಿ. 5 ಮತಗಳು ಎಲ್ಲಿ ಹೋದು? ಅಲ್ಪಸಂಖ್ಯಾತ ಮತಗಳು ಎಲ್ಲಿ ಹೋದು? ಅವೆಲ್ಲ ಕಾಂಗ್ರೆಸ್ಗೆ ಹೋಗಿದಾವ. ಸತೀಶ್ ಜಾರಕಿಹೊಳಿ ಬುಕ್ ಮಾಡಿಬಿಟ್ರು. ಅನಸಬ್ಜಲೆ 1,000 ಕೊಟ್ರೆ ಇವ್ರು 2,000 ಹಂಚಿರು. ಅಥವಾ ಅವ್ರು 500 ಕೊಟ್ರೆ ಒಂದೊಂದು ಏರಿಯಾದಾಗ ಇವರು 2,000 ಕೊಟ್ಟರು, 1,000 ಕೊಟ್ಟರು, 1,500 ಕೊಟ್ಟರು. ಹೆಂಗೆ ಏರಿಯಾ ಬರ್ತೇವೆ ಹಂಗೆ. ಇನ್ನು VL ಪಾಟೀಲ್ ಮಕ್ಕಳು ಅವರು ಸ್ವಲ್ಪ ಎಚ್ಚರ ಹೇಳ್ಬೇಕು. ನಿಮ್ಮನ್ನು ತುಳಿತಾರ, ಈಗ ತುಳಿದಾರ ಅವರು. ಈಗ ಹೆಂಗಾದ್ರೂ ಮಾಡಿ ಇಲ್ಲಿ ಬರ್ಬೇಕಲ್ಲ. ಹೆಂಗಾದ್ರೂ ಮಾಡಿ ಇಲ್ಲಿ ರಾಜಕಾರಣಕ್ಕೆ ಬರಬೇಕು. ನೀವು ಮುಂದಿನ ಸಲ MLC ನಿಲ್ಲಬೇಕು. ಯಾಕೆ ಮತ್ತೆ ಅವ್ರು 1 MLC ಇತ್ಲ. ಈಗ ಲಕ್ಕನ್ ಜಾರಕಿಹೊಳಿ ಈಗ 2 ಮಾಡ್ತಾರ. ಎಲ್ಲಿ ವಿಧಾನ ಪರಿಷತ್ ಸಹಿತ 1 ಬಹುಮತ ಐತೆ ಅವ್ರು ಕಾಂಗ್ರೆಸ್ಸಿಗೆ. ಲಕ್ಕನ್ನ ಹಿಡಿಯತ್ತಾರ ಅವರು ಕಾಂಗ್ರೆಸ್ ಅವರು. ಅವ್ರು ಬೇಡಿಕೆ ಇಡ್ತಾರೆ, ನಾನು 4 ಶುಗರ್ ಫ್ಯಾಕ್ಟ್ರಿ ಕೊಡ್ರಿ, ನಾವು ಲೈಸೆನ್ಸ್ ಇಷ್ಟದವ, ನಮ್ಮ ವೈದ್ಯಕೀಯ ಒಂದು ಮೆಡಿಕಲ್ ಕಾಲೇಜ್ದಾಗ ಅಂತ ಕೊಡ್ರಿ. ಕೊಡತ್ತಾರ. ಮತ್ತು ಸಿದ್ದರಾಮಯ್ಯ ಅವರು ಯಾಕೆ ಓಟಿ ಬಿಡಂಗಿಲ್ಲ, ಬಹುಮತ ಆಗಂಗಿಲ್ಲ. APMC ತಿದ್ದುಪಡಿ ಕಾಯ್ದೆ, ಇತರ ಕಾಯ್ದೆ ತಿದ್ದುಪಡಿಗಳು ಪಾಸ್ ಆಗಂಗಿಲ್ಲ. ಚಳಿಗಾಲ ಚಂದಾಗಿದ್ದ ಆಗೋದನ. ಯಾಕಂದ್ರೆ ಹೊರಟ್ಟಿ ಅವ್ರನ್ನ ತೆಗೆದು ಅವ್ರನ್ನ ಇಡಾರ. ಹೊರಟ್ಟಿ ಅವ್ರನ್ನ ನೀತಿ ಆಯೋಗದ ಅದು RTI ಇತರಂಗೆ ಮಾಡ್ತಾರಂತ ಸುದ್ದಿ ಐತೆ. ಯಾಕಂದ್ರೆ ಭಾರತದಿಂದ ಅದು ಖಾಲಿ ಇರಲ್ಲ. ಕೇಂದ್ರದ ಆಯೋಗದಲ್ಲಿ ಖಾಲಿ ಅಂದ್ರೆ RTI ಕಾರ್ಯಕರ್ತರು ಇಷ್ಟು ನಾರಾಜಾಗಿದಾರಲ್ಲ, ಏನೂ ಅಲ್ಲ. 2005ರಲ್ಲಿ RTI ಕಾರ್ಯಕರ್ತರು ಬಂತು. 20 ವರ್ಷ ಆದ್ರೂ ಇನ್ನೂವರೆಗೆ RTI ಅಂದ್ರೆ ಏನು ಗೊತ್ತಿಲ್ಲ. ಮತ್ತು ಕೊಟ್ಟಂತ ಉತ್ತರ ಇವ್ರು ಯಾರಿಗೂ ಕೊಡೋದನೇ ಇಲ್ಲ. ಉತ್ತರ ಕೊಡ್ಬೇಕಲ್ಲ, ಕೊಡಂಗನೇ ಇಲ್ಲ. ಹಂಗ ಇಲ್ಲಿ ಜಾರಕಿಹೊಳಿ ಸಹೋದರ ಯಾರಿಗೂ ಉತ್ತರ ಕೊಡಂಗಿಲ್ಲ. ನಾವೇ ಎಲ್ಲ ನಮ್ಮಿಂದನೇ ಎಲ್ಲ ಪ್ರಶ್ನೆ ಕೇಳಬಾರ್ದು. ಅವ್ರು ನಾವು ಹೇಳ್ದಂಗೆ ಕೇಳ್ಕೊತ ಹೋಗ್ಬೇಕು. ಯಾರು ಕೇಳಲ್ಲ ಅವ್ರು ಕೆಡುವತ್ತಾರ ಅಂತ ಅಂಜಿಕೆ ಐತಿ. ಇಲ್ಲ, ನೀವು ಗಟ್ಟಿಯಾಗ್ರೆ ನಮ್ಮ ಸಲಹೆ ಸೂಚನೆ ಕೇಳ್ರೆ ಇನ್ನೂ 6 ತಿಂಗಳು ಇಲೆಕ್ಷನ್ ಅಂತ 18 ಕ್ಷೇತ್ರದಲ್ಲಿ 10 ಸೀಟ್ ನಾನಾ ಆರಿಸ್ತಾರ್ತಾನೆ. ಅವ್ರು ವಿರೋಧ ಇದ್ರು, ರೊಕ್ಕ ಹಂಚರು, ಮಿಲಾಪಿ ಕುಸ್ತಿ ಆಡ್ರು, ನಾವು ಡಬಲ್ ಮಿಲಾಪಿ ಆಡ್ತೇವೆ. ಏನು ಮೀಟಿಂಗ್ ಮಾಡ್ಬೇಕಾದ್ರೆ ಬೆಂಗಳೂರಾಗ ಮಾಡ್ತೇವೆ, ದಿಲ್ಲಿಯಾಗ ಮಾಡ್ತೇವೆ, ಯಾರಿಗೂ ಗೊತ್ತಾಗಿಲ್ಲ. ಇಲ್ಲಿ ಮಾಡಂಗಿಲ್ಲ. ಯಾರು ಕರೆಸ್ಬೇಕು, ಯಾವಾಗ ನ್ಯೂಸ್ ಅವ್ರಿಗೆ ಲೀಕ್ ಆಗದಂತ ಏನು ವ್ಯಕ್ತಿಗಳಿದಾರಲ್ಲ, ಕೆಲವು ಮಂದಿ ಇದಾರೆ. ರಮೇಶ್ ಕತ್ತಿ ಇದಾರೆ, ಈಗ ಈರನ್ನು ಕಡೆ ಇದ್ದಾರೆ. ಇಂಥವ್ರು ಭಾಳ ಮಂದಿ ಇದ್ದಾರೆ.
ಅದೊಂದು ಲಿಸ್ಟ್ ಮಾಡ್ತೇವೆ. ಲಕ್ಷ್ಮಣ್ ಸವದಿ ನಮ್ಮ ಗ್ಯಾಂಗ್ದಾಗ ಇದ್ದಾರೆ, ರಾಜು ಕಾಗಿ ನಮ್ಮ ಗ್ಯಾಂಗ್ದಾಗ ಇದ್ದಾರೆ. ಮತ್ತು ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಅವ್ರಿಗೆ ಏನಾದ್ರು ಚಿಕ್ಕೋಡಿಂದ ನಿಮಗೆ ಕಾಂಗ್ರೆಸ್ ಟಿಕೆಟ್ ಬೇಕಾದ್ರೆ ಇಲ್ಲಿ ಡಿ ಸಿ ಬ್ಯಾಂಕ್ ಸಪೋರ್ಟ್ ಮಾಡಂತ ಹೇಳೋದು. ರಾಜ್ಯ ಕಾಂಗ್ರೆಸ್ ನಾಯಕರನ್ನು ದವಾ ತರೋದು, BJP ನಾಯಕರು ಏನು ಮಾಡತ್ತೀರಿ ನೀವು, RSS ಏನು ಮಾಡತ್ತೀರಿ, ಇಲ್ಲಿ ಆಡ್ಬೇಕಲ್ಲ. ಅವ್ರು ಎಂತಿದ್ರು RSS ಅವರು, BJP ಬರ್ತಿತ್ಲ, ಬಾಲಚಂದ್ರ ಜಾರಕಿಹೊಳಿ BJP ಇಲ್ಲ, ರಮೇಶ್ ಜಾರಕಿಹೊಳಿ BJP ಇಲ್ಲ, ಅನಸಬ್ ಜೋಲೆ BJP ಇಲ್ಲ. ಹಿಂಗೆಲ್ಲ BJP ಡಿ ಸಿ ಬ್ಯಾಂಕ್ ಸಿಗ್ತೈತಿ, ನಾವೇ ಯಾಕೆ ಭಾಗವಹಿಸೋದು? ಇಲ್ಲ, BJP ಕೈಯಲ್ಲ, ಜಾರಕಿಹೊಳಿ ಸೋದರ ಕೈಯಲ್ಲಿ ಇರ್ತೈತೆ ಅದು. ನಿಮ್ಮದು BJP ಪಕ್ಷ ಅವ್ರಿಗೆ ಏನು ಮಹತ್ವದಿಲ್ಲ. ಉಮೇಶ್ ಕತ್ತಿ ಅವ್ರದ್ದಾಗ ಹೇಳ್ತಾರೆ, ಸೂಜಿ ಡಬನ ದಾರ ಕೊಟ್ರನ್ನ ಆರಿಸಿ ಬರ್ತಾನೆ ಅಂತ. ಹಂಗೆ ಇವ್ರದ್ದು ಪರಿಸ್ಥಿತಿ ಐತೆ. ರಿಪಬ್ಲಿಕ್ ಗೋಕಾಕದಲ್ಲಿ ಯಾರು ಎಂಟ್ರಿ ಹೊಡಿತಾರೆ? ಎಂಟ್ರಿ ಅಲ್ಲ, ನಾಮಿನೇಷನ್ ಸಹಿತ ಮಾಡೋಕ್ಕಾಗಂಗಿಲ್ಲ. ನೀವೇನು ತಿಳ್ಕೊಂಡಿರೋದು? ಅದೊಂದು ರಾಜ್ಯ, ಅದು ಸಪ್ರೇಟ್ ರಾಜ್ಯ ಅದು. ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಪರಿಸ್ಥಿತಿ. ಅಲ್ಲಿ ಒಂದು ಸಬ್ ರಿಜಿಸ್ಟರ್ದಾಗ ಆಸ್ತಿ ಖರೀದಿ ಮಾಡ್ಬೇಕಾದ್ರೆ ಇವ್ರು ಕೇಳ ಸಬ್ ರಿಜಿಸ್ಟರ್ ಸರ್ ಸಹಿ ಮಾಡಲಿ ಅಂತ ಕೇಳ್ತಾನೆ. ಎಷ್ಟು ಎಕರೆ ಐತಿ ಅಂತ ಕೇಳ್ತಾನೆ ಫೋನ್ದಾಗ. ಇಷ್ಟು ಎಕರೆ ಐತಿ, 5 ಎಕರೆ ಐತಿ, ಬೇಡ ನಾ 2 ಎಕರೆದ ಮಾಡುವ, 2 ಎಕರೆ ಮೇಲೆ ಏನು ಖರೀದಲ್ಲ ನನಗೆ ಬಾದ್. ಇವರು ರಮೇಶ್ ಜಾರಕಿಹೊಳಿ ಅಲ್ಲಿ ಅದು ಎಲ್ಲ ಆಫೀಸರು ಮತ್ತು ಪೊಲೀಸ್ ಸ್ಟೇಷನ್ ಗೊತ್ತಿತ್ತಲ್ಲ ನೀವು, ಪೊಲೀಸರು ಎಷ್ಟೆಷ್ಟು ಆಫೀಸರ್ಸ್ ಏನು ರಾಹುಲ್ ಗಾಂಧಿ ರಾಹುಲ್ ಜಾರಕಿಹೊಳಿ ಏನು MP ಇದ್ರ, ML ಇದ್ರ, ಮಿನಿಸ್ಟರ್ ಇದ್ರ, ಅವ್ರು ನೆಕ್ಸ್ಟ್ ಸತ್ಕಾರ ಮಾಡಕ್ಕೆ ದೊಡ್ಡ ನಾವು ತೋರಿಸಿದ್ರಲ್ಲ, ಬಾಪುಗೌಡರು ತೋರಿಸಿರಲ್ಲ, ತಮ್ಮ ಇದ್ರಾಗ ಎಲ್ಲರೂ ತೋರಿಸಿರಲ್ಲ. ಮತ್ತು ಶಿವ ಕದಮ್ ಅಂತವ್ರು ಅವ್ರು ಇಂಥದ್ದು ಫಾರ್ವರ್ಡ್ ಮಾಡ್ಯಾರ ಎಲ್ಲರಿಗೆ. ಶಿವ ಕದಮ್ ಕೂತಲ್ಲೇ ಆಟ ಆಡೋರು, ಅವ್ರು BJP, ಮೋದಿ ಬರ್ಲೇನವರು. ಮತ್ತು ನಮ್ಮ ಅಂಥವ್ರು ಆದ್ರೆ ಒಂದು ಕಪ್ ಚಾ ಕುಡ್ಸಂಗಿಲ್ಲ ಅಂಥ ಲೀಡ್ರುಗಳು ಇದಾರೆ, ಒಳಗಿದ್ದಾರೆ. ಫಾರ್ವರ್ಡ್ ಮಾಡಿದಲ್ಲ 1,000 ಮಂದಿ 2,000 ನಿಮ್ಗೆ ಮಾಡ್ಯಾರ ಅಂದಿರ, ನಮಗೊಂದು ಅರ್ಧ ಕಪ್ ಚಾ ಕೊಡ್ರಲ್ಪ ಅಂತ ಹೇಳ್ತಾರೆ. ಏನು ವೀಕ್ಷಣೆ ಮಾಡತ್ತೀರಿ? ಭಾಳ ಜನ ಮಾಡತ್ತಾರೆ. ನಾವು ಅವ್ರವ್ರ ಹೆಸರು ತಗೋತಿಲ್ಲ, ಯಾಕಂದ್ರೆ ಭಾಳ ಜನ ಇದ್ದಾರೆ ಇಲ್ಲಿ ವೀಕ್ಷಣೆ ಮಾಡೋರು. ಅತ್ವಾಡೆ ಇದಾರ, ಬರ್ಮು ಅತ್ವಾಡೆ, ಸಂಜೀವ್ ಚೌಗಲ ಇದಾರ, ನಪ್ಪ ಅರ್ಷದ ನದಾಪನಕ ಅವ್ರು ನಮ್ದು ವಾಚ್ ಮಾಡ್ತಾರೆ. ಅವ್ರು ಯಾವ ಗ್ಯಾಂಗ್ದಾಗಿದಾರೆ ನನಗೆ ಗೊತ್ತೈತಿ, ಹೇಳೋದು ಬೇಡ. ಇನ್ನೂ ಭಾಳ ಜನ ಕಮೆಂಟ್ ಮಾಡ್ತಾರೆ, ಲೈವ್ ಬರ್ತಾರೆ. ಒಟ್ಟಾರೆ ಕಸ್ಕೊಂಡ್ಬಿಟ್ರಲ್ಲೋ, ಇನ್ನು ಕೇವಲ ನಾಮಕಾವಸ್ಥೆ ಅಷ್ಟೇ ಡಿಕ್ಲೇರ್ ಮಾಡ್ಬೇಕೈತೆ ಇವ್ರನ್ನ. ಈಗ 6 ಅದು, ಇನ್ನು 7, 13 ಅದಲ್ಲ, ಮತ್ತೆ ಇನ್ನೇನು ಮಾಡೋರು? ಚಾ ಬಿಸ್ಕೆಟ್ ತಿಂದು ಬರ್ಬೇಕು. ನಾವು ಉಳಿಸ್ತೇವೆ ಅಂತ ನಾವು ಪ್ರಯತ್ನ ಮಾಡಿದ್ವು. ಇವ್ರೇನೋ ಲೀಡರ್ ಒಂದಾಗಲಿಲ್ಲ, ಹೆಂಗೆ ಒಂದಾಗಬೇಕು, ಒಂದಾಗಿ ಬರ್ರಿಪ್ಪ ನಮ್ಮನ್ನ ಕರೀರಿ, ಚಾ ಬಿಸ್ಕೆಟ್ ಕೊಡೋದು ನಮ್ಗೆ. ಇನ್ನೂ ಅಲ್ಲಿ ಟೈಮ್ ಇದೆ, ಅವರೆಲ್ಲ ಆರಿಸಿ ಬಂದರು, ಇನ್ನೂ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆ. ಹೆಂಗೆ ಸಾಧ್ಯ ಇದೆ ಎಲ್ಲ ಹೇಳ್ತಾನೆ ನಾನು. ಎಲ್ಲೆಲ್ಲಿ ಹಿಡಬೇಕು. ಈಗ ಮೂಗು ಮುಚ್ಚಿದ್ರೆ ಬಾಯಿ ತರ್ತೀರಿಲ್ಲೋ, ಮೂಗು ಎಲ್ಲೈತೆ ನಮಗೆ ಗೊತ್ತಿತ್ತಲ್ಲ ಅದು. ಸತೀಶ್ ಜಾರಕಿಹೊಳಿ ಹೇಳೋದು, ನಾವೆಲ್ಲ ಕೊಡಿ ನಿಮ್ಮ ಮುಖ್ಯಮಂತ್ರಿ ಮಾಡ್ತೇವೆ, ನಾವು ಡಿ.ಸಿ ಬ್ಯಾಂಕ್ ಬಿಟ್ಕೊಡಂದ್ರೆ ಬಿಟ್ಕೊಡತ್ತಾರಲ್ಲ ಅವ್ರು ಎಲ್ಲಿಲ್ಲ ಅಂತಾರೆ. ಇದು ಗೊತ್ತಿಲ್ಲ. ಇನ್ನೂ 15 ಪಾಯಿಂಟ್ ಅದಾವ ನಮ್ಮ ಕಡೆ. ಆಯಿತು, ಸ್ವಲ್ಪ ಆಮೇಲೆ ಮಾತಾಡ್ತೇವೆ, ಯಾಕಂದ್ರೆ ಇನ್ನೂ ಭಾಳ ಇದಾವ. ಗಸ್ತಿ ಸಂತು ಎಸ್ ಗಸ್ತಿ, ನಂತರ DS ಗೌರೀಶ ನೋಡ್ರಪ್ಪ, ಬಂದ್ ಮಾಡ್ತೇವೆ. ಯಾಕಂದ್ರೆ ಇನ್ನೂ ಭಾಳ ವಿಡಿಯೋಗಳು ಮಾಡಬೇಕಾಗೈತೆ. ಮಾತ್ರ ನೋಡು, ಅರ್ಷದ ನದಾಪ್ ನಮಸ್ಕಾರ ಕಾಕ ಅಂತಾರೆ. ನಮಸ್ಕಾರ ಅಲ್ವ ಅರ್ಷದ, ರೊಕ್ಕ ಹಾಕಲ್ಲ ನದಾಪ, 100-200 ರೂಪಾಯಿ ಹಾಕ, ಬರೀ ನಮಸ್ಕಾರ ಚಮತ್ಕಾರ ಅಂದ್ರೆ ಇದೆಲ್ಲ ಹಮ್ ತುಮಾರೆ ಸಾಥ ಅಂತಾರ. ಮತ್ತು ಮಕ್ಕಳು ಮನೆ ಮುಂದೆ ಓದ್ಕೊಳ್ಳಿ ಚಾ ಕೊಡ್ಸಂಗಿಲ್ಲ. ಇಂಥ ಮಕ್ಕಳು ಭಾಳ ಮಂದಿ ಅದಾರ. ನಂತರ ಕಮ್ತೆ ಲಕ್ಷ್ಮಣ್ ಕಮ್ತೆ ಅವ್ರ ವಾಚಿಂಗ್ ಮಾಡತ್ತೀರಿ, ಮಾಡ್ರಪ್ಪ. ಲಿಂಗಾಯತ ಲೀಡರ್ ಒಂದು ಆಗ್ಬೇಕಂತ ನಾವು ಮಾಡಿದ್ವಿ. ಇವರೆಲ್ಲ ಅವ್ರ ಬುಡಕನ್ನ ನೀರು ಹರಿಯಾಕತ್ತಾರೆ. ನಾ ಏನು ಮಾಡಲಿ? ಸ್ವತಂತ್ರ ಗಿಡ ಹಚ್ಚಿ ನಾ ಬೆಳೆಸ್ಬೇಕಂತ ನಾನು. ಇವ್ರು ಅವ್ರ ಬುಡ್ಡದಾಗ ಡಾಗಿ ನಮಸ್ಕಾರ ಮಾಡ್ತಾರೆ. ನೀರು ಮಾತ್ರ ಇವ್ರದ್ದು ಇರ್ತೈತಿ, ಹಂಡೆ ಮಾತ್ರ ಇವ್ರದ್ದು ಇರ್ತೈತಿ, ಬಾವಿ ಮಾತ್ರ ಇವ್ರದ್ದು ಇರ್ತೈತಿ, ಪೈಪ್ಲೈನ್ ಮಾತ್ರ ಇವ್ರದ್ದು ಇರ್ತೈತಿ. ಆದರೆ ಎಲ್ಲ ನಮ್ದೈತೆ ಅಂತ ಅವ್ರು ಅಂತಾರೆ. ಬಾಲಚಂದ್ರ ಜಾರಕಿಹೊಳಿ ಮಾತು ನಂಬಾಡ್ರಿ. ಅವರ ಕಾಗವಾಡಕ್ಕೆ ನಾವು ಭಾಗವಹಿಸಿಲ್ಲ ಅಂತಾರೆ. ಮತ್ತು ರಮೇಶ್ ಜಾರಕಿಹೊಳಿ ಶ್ರೀನಿವಾಸ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತ ಹೆಂಗೆ ಹೇಳಿದ್ರು. ನಂತರ ಲಕ್ಷ್ಮಣ್ ಸವದಿ ವಿರುದ್ಧ ಒಬ್ಬರು ನಿಲ್ಸೋರು ಯಾರು? ರಮೇಶ್ ಜಾರಕಿಹೊಳಿ ನಿಲ್ಸಿರು. ಉತ್ತಮ್ ಪಾಟೀಲ್ ನಿಲ್ಸೋರು ಯಾರು? ಉತ್ತಮ್ ಪಾಟೀಲ್ ಆರಿಸಿ ಬರ್ಬೇಕಂತ ಪ್ರಯತ್ನ ಮಾಡತ್ತಾರ, ಮ್ಯಾಲಿಂದ ಹೇಳಿಕೆ ಅಷ್ಟ. ಯಾಕಂದ್ರೆ MP ಚುನಾವಣೆ ಸಹಾಯ ಮಾಡಿದಾರಲ್ಲ ಅವರು. ನಂತರ ಕಾಡಗೌಡ ಪಾಟೀಲ್ರೆ ಕಕ್ಕ ನಮಸ್ತೆ ಅಂತ ಅಂದ್ಬೇಡ್ರೆ, ದುಡ್ಡು ಹಾಕ್ರಿ. ಕಾಡಗೌಡ ಏನು JDS ಲೀಡರ್ ಅಂದ್ರೆ ಏನು? ನೀವು ಅಟ್ಟ ಉಳ್ದಾರೆ, ನೀವು ಶಂಕರ್ ಮಾಡಲಿಗೆ ಅಟ್ಟ ಉಳ್ದಾರೆ. ಈಗ ಎಲ್ಲ ಮುಗ್ದೈತಿ ನಿಮ್ಮ ಕತೆ. ನೀವು ಗೌಡ್ರಾಗಿ ನಮಗೆ ಒಂದು 500 ಹಾಕಂಗಿಲ್ಲ ಅಂದ್ರೆ ಎಂಥ ಗೌಡ್ರು? ಮತ್ತು JDP ನಿಲ್ಲವ್ರು, ಕುಮಾರಸ್ವಾಮಿ ಕಡೆಯಿಂದ ಲೆಟ್ರ್ ತರವ್ರು ನಿಲ್ಲಿಸ್ಬೇಕಂತೇಳಿ. ಪೋಸ್ಟ್ಪೋನ್ ಬರ ಕೊಡ್ಕಾಕ ಅಂದ್ರೆ ತೋರ್ಪಾಗ 855
314-2323. ಎಷ್ಟು ಸಲ ಹೇಳೋದು? ಪ್ರತಿಯೊಂದು ಇದ್ರಾಗ ಹೇಳ್ತೇವೆ ನಾವು. 855-314-2323. ಇನ್ನೂ 4 ಸಲ ಹೇಳ್ತೇವೆ. ಯಾಕಂದ್ರೆ ನಾವು ವಿಡಿಯೋ ಮಾಡೋದನ್ನ ರೊಕ್ಕ ಸಲಗೆ ಅಂತ ತಿಳ್ಕೊರಿ ನೀವು. ಯಾಕಂದ್ರೆ ನಮ್ದೆಲ್ಲ ಭಾಂಡಾರ ಮುಗಿದೈತಿ. ಈಗ ಒಂದೇ ಕೊಟ್ಟ ಇದನ್ನ ಹಾಕೊಂಡು ಹಿಂಗೆ ಕುಂತೇವೆ. ಮಕ್ಕಳು ಬರ್ರಿ, ನಾವು ಶೆಡ್ ಹೊಡಿತೇವೆ. 67 ವಯಸ್ಸು ಮುಂಚೆ ಶೆಡ್ ಹೊಡಿಬೇಕಲ್ಲ, ಮತ್ತಿನ್ನೇ ಹೇಳೋರು. ಹಿಂಗೆ ಕೆಳಗೆ ಹೊಡೆದ್ರೆ ತ್ರಾಸ, ಸಾಮಾನು ಹತ್ತಿ ಬಿಡ್ತೈತಿ, ನುಸಕ್ಕೆ ಶುರು ಮಾಡ್ತೈತಿ. ನೀವು ನಗಾತೀರಿ. ಅರ್ಷದ ಹೇಳುದಿಲ್ಲ, ನಮ್ಮ ನಂಬರ್ ಹೇಳುದಿಲ್ಲ, ಮತ್ತೆ ಹೆಸರು ಹೇಳೇ ಹಾಕ್ರಿ. ಯಾವ ಕೇಳ್ತಾನೆ. ಒಬ್ಬ ನಿನ್ನೆ ಫೋನ್ ಹಾಕಿದ, ನಂಬರ ದುಡ್ಡು ಹಾಕಿದ, ನಂದು ಯಾರು ಹೇಳಬೇಡ ಅಂತ. ಒಂದು ಎಷ್ಟು ಅಂಜಿಕೆ ನಿಮ್ದು. ನಾವು ಪತ್ರಿಕೆ ಓದ್ತಿರಿ ಹಾಯ್ದಿಲ್ಲಿ ಗೋಕಾಕದಾಗ. ಬಾಗಲ ಮುಚ್ಚಿ ಕಿಟಕಿ ಮುಚ್ಚಿ ಓದ್ತಿರಿ. ಯಾಕಂದ್ರೆ ಜಾರಕಿಹೊಳಿ ಸೌರದ ವಿರುದ್ಧ ಶಿಸ್ತು ಮರಿತಿದ್ರು. ಏನಲ್ಲ ದಿಕ್ಕ ತಪ್ತಿತ್ತು ಅವ್ರದ್ದು. ಕರು ಊದಾಗ ಸಿಗ್ತ ಕಿಟಕಿ ಬಾಗಲ ಮುಚ್ಚ. ಅವಾಗಿತ್ತದ 15 ವರ್ಷದಿಂದ ಕಿಟಕಿ ಬಾಗಲ. ಈಗನಕ ಪೇಪರ್ ತರಿಸಬೇಕಾದ್ರೆ ಮತ್ತು ಬಂಡಲ್ ಗಟ್ಲೆ ಖರೀದಿ ಮಾಡ್ತಿದ್ರು. ಅವು 2 ಬಂಡಲ್ ಇಡ್ತಿದ್ದವು ಗೋಕಾಕ ಸ್ಟಾಲ್. ನಾವು ಒಂದು ಬಂಡಲ ಜಾರಕಿಹೊಳಿ ಸೋದರ ತೆಗೆದುಕೊಂಡು ಹೋಗ್ತಿದ್ರು. ನಂತ ಇನ್ನೊಂದು ಬಂಡಲ್ ಸಣ್ಣಂಗೆ ತುಡುಗು ಮುಚ್ಚಿ ಮಾರ್ತಿದ್ದವ. ಬಿಳಿ ಫಿಲ್ಮ್ ಬುಕ್ಗಳು ಹಿಂಗೆ ಸುತ್ತಿ ಹಚ್ಚಿ ಮಾರ್ತಿದ್ರಲ್ಲ, ಹಂಗೆ ಮಾರ್ತಿದ್ದವ. ಪಾಪನಿಗೂ ತ್ರಾಸ ಕೊಟ್ರೆ ನೀ ಎಲ್ಲ ಕೊಡು ಅಂತೀರ ಅವ್ರು. ಎಷ್ಟು ಬರ್ತಾವ ಅಂತ ಕೇಳ್ತಾರೆ. ನಾ 500ರಿಂದ 2000 ಪ್ರಿಂಟ್ ಮಾಡಿ ಕಳಿಸಿರ ಎಲ್ಲ ಅವ್ರಿಗೆ. 10-15 ಅದು ಬಿಳಿ ಫಿಲ್ಮ್ ಟೈಪ್ ಹಿಂಗೆ ಮಾಡಿ ಮಾರ್ತಿದ್ದವ ಬಸ್ ಸ್ಟ್ಯಾಂಡ್ ಅದಾವ. ಅಂತ ಪರಿಸ್ಥಿತಿ ಐತೆ. ಸಾಗರ್ ಸಿಂಧೆ ಅವರ ನೋಡಾತೀರಿ, ಧನ್ಯವಾದಗಳು. ವಿಶಾಲ ರಾಮದುರ್ಗ, ನಿಮ್ಗೆ ಯಾರ್ಯಾರು ಸಾಧ್ಯತೆ ಅಷ್ಟು ಹಾಕ್ರಪ್ಪ. ಯಾರ್ಯಾರು ಇಷ್ಟಿಟ್ಟಲ್ಲ. ಯಾವ 10 ರೂಪಾಯಿನ ಹಾಕ್ಬೋದು, ಅದೇ ಪ್ರಶ್ನೆ ಐತೆ. ನಮ್ಮನ್ನು ಗಟ್ಟಿಗೊಳಿಸ ನಾವು ಗಟ್ಟಿ ಇಲ್ಲ. ನಾವು ಒಮ್ಮೆ ಪಲಾಯನ ಮಾಡಿದ್ರು. ನಿಮ್ಗೆ ಏನು ಸತ್ಯ ಘಟನೆ ಯಾರು ಹೇಳತ್ತಾರಲ್ಲ, ಕರ್ನಾಟಕದಲ್ಲಿ ಯಾರು ಹೇಳಂಗಿಲ್ಲ, ಬೆಳಗಾವಿ ಜಿಲ್ಲಾ ಅನ್ಕೈ ಹೇಳಂಗಿಲ್ಲ, ನಾವು ಅನ್ಕೈ ಹೇಳೋದು ಬಿಡಂಗಿಲ್ಲ. ನಿಮ್ಮನ್ನ ನಮಗೆ ಶಕ್ತಿ ಕೊಡಲಿಲ್ಲ, ನಾವು ಯಾರಿಗೆ ಶಕ್ತಿ ಕೊಡೋದು? ನಾನು ನಿಮ್ಗೆ ಶಕ್ತಿ ಕೊಡ್ಬೇಕು. ಪ್ರಜಾಪ್ರಭುತ್ವ ಗಟ್ಟಿ ಓಡಿಸ್ಬೇಕಂತ 2 ಕಡೆ ಭಾಷಣ ಮಾಡೇ ಮಾಡ್ತಾರೆ. ಅಲ್ಲೇ ಭಾಷಣ ನಡೆಯಾಗಿಲ್ಲ. ಈಗ ವೈಲೆಂಟ್ ಆಗ್ಬೇಕು. BJP ಲೀಡರ್ಗಳು ಎಲ್ಲ ಹೇಳ್ಬೇಕು, ಹಿಂಗೆ ಮಾಡತ್ತಾರ. BJP ಕಾರ್ಯಕರ್ತರು ತೊಂದರೆ ಕೊಡತ್ತಾರ. ಲೀಡರ್ ಕೊಟ್ಟರು, ನನಗೆ ತೊಂದರೆ ಕೊಟ್ಟರು, ಜಗದೀಶ್ ಶೆಟ್ಟರ್ಗೆ ತೊಂದರೆ ಕೊಟ್ಟರು. ವಿಶಾಲ ರಾಮದುರ್ಗ ಅವರೇ, ಸತೀಶ್ ಕಮ್ತೆ ಧನ್ಯವಾದಗಳಪ್ಪ. ಕಮ್ತೆ ಅವ್ರು ನಿನ್ನೆ ಫೋನ್ ಮಾಡಿದ್ರು, ಕಪ್ಪಲ್ ಗುದ್ದಿ ಪ್ರಕರಣ. ಅವರು ನಮ್ಮ ಹೆಸರು ಹೇಳ್ಬೇಡ ಅಂತಾರೆ. ಏನು ಮಾಡೋರು? ಸೀನಿಯರ್ ಮೋಸ್ಟ್ ಇವರು ಕಪ್ಪಲ್ ಗುದ್ದಿ ಅವರು. ನಂತರ ಅರ್ಷದ್ ನರಪ್ಪ, ಏನಾತ್ರಿ? ಫೋನ್ಪೇ ಮಾಡ್ತೀನಿ ಕಾಕ, ಮಾಡಪ್ಪ ಬೇಗ. ಬರೀ ಭಾಷಣ ಮಾಡೋಲ್ಲ, ಮತ್ತು 1 ತಾಸಿನಾಗ ಮರ್ತು ಬಿಡ್ತೀನಿ. ಯಾಕಂದ್ರೆ ಭಾಷಣದಿಂದ ಏನು ನಡೆಯಂಗಿಲ್ಲ. ಈಗ ರೇಷನ್ ಬೇಕೀಗ. ಮೋದಿಯವ್ರ ಭಾಷಣ ಬೇರೆ, ನಮ್ಮ ಭಾಷಣ ಬೇರೆ. ಮೋದಿಯವ್ರ ಭಾಷಣದಿಂದ ಉದ್ಯೋಗಪತಿಗಳು ಇವ್ರು ಇದ್ರು, ಮತ್ತು ಜನ ನಂಬ್ತಿತ್ತು. ಹಿಂದುತ್ವವಾದಿಗಳು ಹೆಚ್ಚಿದ್ರು. ನಮ್ಮ ಕಡೆ ಹಿಂದುತ್ವವಾದಿಗಳಿಲ್ಲ, SC ST ಇಲ್ಲ, OBC ಇಲ್ಲ, ಲಿಂಗಾಯತರ ಮಾತ್ರ ಇಲ್ಲ. ಯಾಕಂದ್ರೆ ಚಹಾ ಬಿಸ್ಕಿಟ್ಗೆ ಕರಿವಾರಲ್ಲ. ಇವ್ರು ಏನು ಮಾಡತ್ತಾರ? ಪೆಟ್ಟಿಗೆ ತೆಗಿತಾರ, ಮುಚ್ಚಿಡತ್ತಾರ. ಏನ ದುಡ್ಡು ತೋರ್ಸತ್ತಾರ, ಕೊಡತ್ತಿಲ್ಲ. ತೋರ್ಸೋದಷ್ಟೇ ಇವ್ರ ಕೆಲಸ. ದುಡ್ಡು ಇಡತ್ತಾರ, ಇಡ್ರಿ. ಸ್ವಲ್ಪ ಹೆಚ್ಚು DCG ಬ್ಯಾಂಕ್ದಾಗ ಇಡ್ರಿ, ಅದು ಖಾಲಿ ಆಗೋಂಗೆ ನೋಡ್ಕೋರಿ. ಮತ್ತೇನು ಮಾಡೋಕ್ಕಾಗೈತೆ? DCG ಬ್ಯಾಂಕ್ದಾಗ ಇಡಂಗಿಲ್ಲ ನೀವು. ಕೋರೆ ಬ್ಯಾಂಕ್ದಾಗ ಅಲ್ಲಿ ಬೇನಾಮಿ ಆಸ್ತಿ ಕೋರೆ ಆತಾರ. ನಮ್ಮ 50 ಕೋಟಿ 60 ಕೋಟಿ ಲಾಭ ಆಯ್ತಂತ ಇವ್ರದ ರೊಕ್ಕ ಹಿಡ್ದು ಅಲ್ಲೇ ಹಿಡ್ದು ಲಾಭ ತೋರಿಸೋದು. ಅಲ್ಲಿ ಯಾರು ಟ್ರ್ಯಾಕ್ಟರ್ ಹೆಲಿಕಾಪ್ಟರ್ ತೊಗೊಂಡಾರ ಆ ಬ್ಯಾಂಕ್ದಿಂದ. ಬೀರೇಶ್ವರ ಸಕ್ಕರೆ ಫ್ಯಾಕ್ಟ್ರಿ ಅದ. ಬೀರೇಶ್ವರ ಏನು ಬ್ಯಾಂಕ್ ಇತ್ತಲ್ಲ, ಅನಸಬ್ ಜೋಲಿಂದ ಅದ. ಇಡೋದು ತೆಗೆಯೋದು. BJP ಲೀಡರ್ ಏನು ಎಲೆಕ್ಷನ್ ಟೈಮ್ನಲ್ಲಿ ಇಲ್ಲಿ ದುಡ್ಡು ಎಲ್ಲಿ ಎತ್ಕೋದ? ನೀವೇನಂತೀರಿ? ಕೋಆಪರೇಟಿವ್ ಸೊಸೈಟಿಗಳು ಇದೆ, ಸೊಸೈಟಿ ಏನಿದಾವಲ್ಲ ಇವು ಕ್ರೆಡಿಟ್ ಸೊಸೈಟಿಗಳು, ಅವೆಲ್ಲ ಇದೆ ಅಂತ. ಸಂತುಭಾಯ್ ನಮಸ್ಕಾರ. ಶಂಕರ್ ಪಟೇಲ್ ಸೂಪರ್ ಅಂತಾರೆ. ಪೇ ಆಗಿದೆ ಕಾಕ, ನೋಡ್ತಾರಲ್ಲ ಎಷ್ಟಾಗಿದೆ ಇದು 21, 31. ಅದು 101 ಯಾಕಂತಾರೆ ಆಮೇಲೆ? 2001 ಯಾಕಂತಾರೆ ಆಮೇಲೆ? ನನಗೇನು ಗೊತ್ತಿಲ್ಲಪ್ಪ. 501 ಯಾಕಂತಾರೆ? ಮತ್ತೇನ 250 ಮೇಲೆ ಯಾವ ದಾಟಿಲ್ಲ. ದಾಟಬೇಕಷ್ಟೆ. ದಾಟಿದ್ರೆ ಚಲೋ ಆಗ್ತೈತಿ. ಇನ್ನು ಬೆಳವಂಕಿ ಒಡೆಯರ್ ಅಜ್ಜ, ನೀನು ಲಿಂಗಾಯತ ಅಷ್ಟೇ ಹೇಳ್ತಿ, ಬರೇ ಯಾರೂ ಇಲ್ಲ. ಹೌದಪ್ಪ, ಮತ್ತು ನಾನೇ ಹೇಳೋವಲ್ಲ, ಮತ್ತಾರು ಹೇಳೋರು? ಲಿಂಗಾಯತ್ ಲೀಡರ್ ಅಲ್ಲ ನಾ ಎಲ್ಲೂ ಅಲ್ಲ, ಜೇನು ಅಲ್ಲ. ನಾ SC ST OBCನೂ ಅಲ್ಲ. ನಾನು ನಿಮ್ಮ ಅಟ್ಟು ತಿಳ್ಕೊರಿ ನೀವು. ಯಾವ ಪಕ್ಷದವನು ಅಲ್ಲ, ಏನು ಸಂಬಂಧ ಇಲ್ಲ ನನಗೆ. ನಂದು ಇಷ್ಟು ನಿಮಗೆ ಗೊತ್ತಿಲ್ಲ. ಪಕ್ಷಾತೀತ ಮನುಷ್ಯ, ಜಾತ್ಯತೀತ ಮನುಷ್ಯ ಅಂತ ಬಾಲ್ಚಂದ್ರ ಜಾರಕಿಹೊಳಿ ಭಾಷಣ ಮಾಡ್ತಾರೆ. ಹಂಗಿಲ್ಲ ನಮ್ದು. ನಾವು ಮಾನವರು, ಮಾನವತ್ವ ಬಂಧು ವೇದಿಕೆಯಲ್ಲಿ ಸದಸ್ಯರಲ್ಲ ನಾವು. ಮತ್ತು ನೀವು ಸತಿ ಎತ್ಕೊಂಡು ಜೋಡಿಸ್ತೀರಿ ನಾವು.
ನೀವು ಜೋಡ್ಸೋದು ಭಾಳ ಎಲ್ಲೆಲ್ಲಿ ಹೆಂಗೆ ಹೊಡಿಬೇಕಲ್ಲ ಅಲ್ಲಿ ಜೋಡ್ಸ್ಯಾರ ನೀವು. ದಳವಾಯವ್ರ ಪ್ರದೀಪ ದಳವಾಯವ್ರ ಹಾಕ್ರಪ್ಪ, ಸ್ವಲ್ಪ ದುಡ್ಡು ಹಾಕ್ರಿ, ಯಾರು ನೋಡತ್ತೀರ ಅವ್ರು ದುಡ್ಡು ಹಾಕ್ರಿ ದಯಮಾಡಿ. ನನ್ನ ಗಟ್ಟಿಗೊಳಿಸ್ರಿ. ಶ್ರೀಕಾಂತ ಭಜಂತ್ರಿ ಶ್ರೀ ವಾಚಿಂಗ್ ಮಾಡತ್ತಾರೆ, ಮಾಡ್ರಿ. ಸಾಕಷ್ಟು ಜನ ಇದ್ದಾರೆ. ಹೇಳೋದಿತ್ತು ಭಾಳ ಇದೆ. ಡಿ.ಸಿ ಬ್ಯಾಂಕ್ ಖಾಲಿ ಆಗ್ತೈತಿ ಆದ್ರೆ ಹೇಳತ್ತೀವಿ, ಅದು ಅನಸಬ್ ಜೊಲ್ಲೆ ಹೆಸರು ಮೇಲೆ ಹಾಕ್ತಾರೆ. ಮತ್ತು ಇವರು ಅಲ್ಲ ಎಲ್ಲ ಫ್ಯಾಕ್ಟ್ರಿ ಅವ್ರು ತೊಗೊಂಡ್ರು 20 ಕೋಟಿ 30 ಕೋಟಿ 40 ಕೋಟಿ ನಾವು ತೊಗೊಂಡೇವೆ ಅಂತ ಹೇಳ್ತಾರೆ. ಅವಾಗ ಏನು ಮಾಡೋರು, ಯಾಕೆ ಚಂದ್ರ ಎಟ್ಟಿ ಒಳ್ಳೆಯಲ್ಲಿ ತಕ್ಕೊವ ಒಳಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನೊಂದು ಶುಗರ್ ಫ್ಯಾಕ್ಟ್ರಿ ತಕ್ಕೋರು. ಲಕ್ಷ್ಮಣ ಸೋದಿ ಅವರು ನಾ ಕೋಆಪರೇಟಿವ್ ಸೊಸೈಟಿ ಮಾಡಿದ್ದೇನೆ ನಾನು ಪ್ರೈವೇಟ್ ಮಾಡಿಲ್ಲ, ಅವರು ಪ್ರೈವೇಟ್ ಮಾಡೋರನ್ನ. ಈಗೆಲ್ಲ ಪ್ರೈವೇಟ್ ಕಂಪ್ನಿನ ಇದನ್ನೆಲ್ಲ ನೋಡ್ಕೊಂಡೆ. ಮತ್ತು ಶಿವಾಯಮ್ಮ ಥ್ಯಾಂಕ್ಸ್ ಸರ್, ಆಯ್ತು. ನಿನ್ನೇನೋ ಹಾಕಿದ್ರಲ್ಲ ಚಲೋ ಆಯ್ತು. DS ಗೌರೀಶ್ ಅವರೇ ಕಾಕ ಅಂತಾರೆ. ಕಾಕ ಅಲ್ಲಪ್ಪ, ನಿಮ್ಗಿಂತ ದೊಡ್ಡವ್ರು ನಾವು. ಸೂಪರ್ ಸರ್ ಅಂತ ಬಸವರಾಜ ಕರಿಮನಿ. ಆಯಿತು, ಸೂಪರ್ ಅಂದ್ರೆ ನಮ್ಮನ್ನು ನೀವು ಸೂಪರ್ ಮಾಡ್ಬೇಕಲ್ಲ. ನಮ್ಮನ್ನ ಯಾವ ಸೂಪರ್ ಮಾಡೋರು? ನೀವು ದುಡ್ಡು ಕೊಟ್ರೆ ಆಗೋದಿದೆ. ನಮಗೆ ಇಂಟರ್ನೆಟ್ದಾಗ ದುಡ್ಡು ಇಲ್ಲ ಹಾಕಾಕೀಗ 7-8 ವಿಡಿಯೋ ಮಾಡ್ಬೇಕಂತೈತಿ. ಈ ಒಂದು ವಿಡಿಯೋ ನೀವು ಇವತ್ತು ಮುಗಿಸ್ಬಿಡ್ತೇವೆ ನಾವು. ಎಟ್ಟಂತ ಏನು ಮಾಡೋರು? ಒನ್ ಮ್ಯಾನ್ ಆರ್ಮಿ ನಾವು. ಯಾರಿಗೆ ಅಂಜಂಗಿಲ್ಲ, ಯಾರಿಗೆ ಎದುರಂಗಿಲ್ಲ. ಜಾರಿಕೋಸ್ ಅವರು ಅವ್ರನ್ನ ನಾವು ಅನ್ಸ್ತೇವೆ. ಅನಿಲ್ ಪುದ್ದಾರ ಒಂದು ಪ್ಲಾಟ್ ಕೊಡ್ಲಿಲ್ಲ ನಮಗೆ. ಅನಿಲ್ ಪುದ್ದಾರ ಅಂದ್ರೆ ಒಂದು ಟೈಮ್ದಾಗ ಸ್ವಲ್ಪ ಫೇಮಸ್ ಮೆರೆದವ್ರು. ಅವ್ರ ಮನೆಗೆ ಹೋಗಿನ ಧಮ್ಕಿ ಹಾಕಿನ. ಯಾರು? ಅನಿಲ್ ಪುದ್ದಾರ. ನೀವು ಎಂಥ ಲೀಡ್ರ್ ನೀವು? ಅನಿಲ್ ಪುದ್ದಾರ ಹಿಂಗೆ ಯಾಕೆ ಮಾಡ್ತೀರಿ? ಬಡವ್ರ ಮೇಲೆ ಹೊಟ್ಟೆ 27,000 ಮೊದಲು ಹೇಳ್ದ. ಅನಿಲ್ ಪುದ್ದಾರ ಪುಕಟ್ ಕೊಡ್ತೇವೆ ಅಂದ. ಇವನ್ ಜಮೀನು ಅಲ್ಲ, ಅನಿಲ್ ಪುದ್ದಾರ ಜಮೀನು ಅಲ್ಲ, ಪುಕಟ್ ಕೊಡ್ತೇವ ಅಂದಿವ. ಅನಿಲ್ ಪುದ್ದಾರ ನಿಮ್ಗೆ ಗೊತ್ತಿತ್ತಲ್ಲ, 2 ಸಲ ನಿಂತು 2 ಸಲ ಬಿದ್ರವ್ರು. ಒಂದು ಸಲ ಸ್ವಲ್ಪ ಒಂದು 6,000 ಮತದಿಂದ ಬೆಳಗಾವಿಯಲ್ಲಿ ಬಿದ್ರವ್ರು ದೇವೇಗೌಡರಿದ್ದಾಗ. ಅವಾಗ ಪ್ಲಾಟ್ ಕೊಡ್ತೀವಿ ಅಂದ, ಪ್ಲಾಟ್ ಕೊಡಲಿಲ್ಲ. ಆಯ್ತು ರೀ 200 ಹಾಕಿದ್ರಲ್ಲ, ಆಯ್ತು ಥ್ಯಾಂಕ್ಸ್. 200 ಹಾಕಿದ್ ಬಂದು ಮುಟ್ಟಿದ್ರಪ್ಪ. ಈಗ ಬಂದು ಮುಟ್ತದ. ಯಾರು ನದಪ್ಪ ಹಾಕಿರ್ಬೇಕು. ಮತ್ತು ಹಾಕಿದೇನಂತಂದ್ರೆ ಅವರೇ ಹಾಕಿರ್ಬೇಕು. ಸರ್ ಗುಡ್ ಮಾರ್ನಿಂಗ್ ಎಲ್ಲ ಬಿಟ್ಟು ಬಿಡ್ರಣ. ಸ್ವಲ್ಪ ಶ್ರೀಧರ್ ಕಮ್ತೆ ನೀವು ವಾಚಿಂಗ್ ಮಾಡತ್ತೀರಿ. ಆಯಿತು, ಧನ್ಯವಾದಗಳು. ನಂತರ ಎಲ್ಲಿ ಬಂದಿದ್ದು ನಾವು? ಅನಿಲ್ ಪುದ್ದಾರ್ ಪ್ಲಾಟ್ ಪುಕ್ಕಟ್ ಕೊಡ್ತೇವೆ ಅಂದ, ಕೊಡ್ಲಿಲ್ಲ. 27,000 ಕೊಡ ಅಂತಂದ, ಅರ್ಧ ರೇಟ್ ಕೊಡಂದ. ಅದಾಯ್ತು. ಫುಲ್ ರೇಟ್ ಕೊಡ್ತೇವೆ ಅಂದ್ರೆ ಇಲ್ಲ, ಬೇರೆ ಮಾರ್ಕೊಂಡ್ಬಿಟ್ಟಿದ್ದ. 82 ಪ್ಲಾಟ್ ಮಾರ್ಕೊಂಡ್ಬಿಟ್ಟಿದ ನಾವು. ಯಾರ? ಅನಿಲ್ ಪುದ್ದಾರ್. ಮತ್ತು ಯಾವಾಗ ಹೋದಾಗ 10 ರೂಪಾಯಿ ತೆಗಿಯಂಗಿಲ್ಲ. ನಿಮ್ಮ ವಿಡಿಯೋ ಬೆಸ್ಟ್ ಅಂತ ನಾವು ಫಾರ್ವರ್ಡ್ ಮಾಡಿದ. ಇದು ಅನಿಲ್ ಪುದ್ದಾರ್. ಇಂಥ ಮಂದಿ ಭಾಳ ಆಯ್ತು. ಫಾರ್ವರ್ಡ್ ಏನು ಮಾಡೋರು? ನಮ್ಮ ಫಾರ್ವರ್ಡ್ ನೀವೇನು ಮಾಡೋರು? ನಮ್ಮನ್ನು ಫಾರ್ವರ್ಡ್ ಮಾಡ್ಬೇಕಾದ್ರೆ ನೀವು ದುಡ್ಡು ಹಾಕ್ಬೇಕು. ದುಡ್ಡು ಹಾಕಿ ನಾವು ಫಾರ್ವರ್ಡ. ಏನೋ ಸಹೋದರ ವಿರುದ್ಧ ಮಾತಾಡ್ತಿಲ್ಲ ನಾವು, ಅವ್ರ ಪರವಾಗಿನ ಮಾತಾಡೋರು. ಯಾಕಂದ್ರೆ ಮುಂದೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಅವ್ರ ಪರವಾಗಿನ ಇರೋರು ನಾವು. ಯಾಕಂದ್ರೆ ಲಿಂಗಾಯತ್ ಲೀಡರ್ ಯಾರು ಮುಖ್ಯಮಂತ್ರಿ ಆಗಲಿಕ್ಕೆ ರೆಡಿ ಇಲ್ಲ. ಪ್ರಭಾಕರ್ ಕೋರೆ ಅವ್ರು ಮುಖ್ಯಮಂತ್ರಿ ಆಗ್ತಂತಂದ್ರೆ ನಾವು ಮಾಡ್ತೇವೆ. ಮಾಡಕ್ಕೆ ನಮ್ಗೆ ಗೊತ್ತೈತಿ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವ್ರು ಮುಖ್ಯಮಂತ್ರಿ ಆದಾಗ ಇವ್ರದ ನಂಬರ್ ಇತ್ತು, ಪ್ರಭಾಕರ್ ಕೋರೆ ಅವ್ರದ ನಂಬರ್ ಇತ್ತು. ನಂದು ಬೊಮ್ಮಾಯಿ ಅವ್ರದ್ದು ಅಪ್ಪಿಡ ಇವ್ರದ ಹೆಸರು ಕೇಳಿ ಬಂದಿತ್ತು. ಮನೆ ರಾಜ್ಯಪಾಲ ಆಗ್ತಂತ ಕೇಳಿ ಬಂದಿತ್ತು. BJP ಅವ್ರು ಎಲ್ಲೋ ರಾಜ್ಯಪಾಲ ಮಾಡ್ತಾ ಅಂತ. ಇವ್ರಿಗೆ ಸುಟ್ಕೇಸಿ ಅನ್ಸ್ಕೊತ್ಕೊಂಡ ಅವರು. ನಮ್ಮ ಅಂತಾರೆ 10 ರೂಪಾಯಿ ಕೊಡೋಲ್ಲ. ನಾಯಿಚು ಬಿಟ್ಟಿದ್ರು. ಯಾರ? ಪ್ರಭಾಕರ್ ಕೋರೆ. ಒಂದೇನೋ MBBS ಚೀಟ ಯಾವಾಗೋ ಬೇಕಾಗಿತ್ತ. ನಮಗೊಂದು 20,000 ಕಮಿಷನ್ ಸಿಗ್ತಿದೆ ಅಂತ ನಾವು ಆಸೆಗೆ ಹೋಗಿದ್ದು. ಅದಕ್ಕೇನೋ ಇಂಗ್ಲೀಷ್ದಾಗ ಹೇಳ್ಬಿಟ್ರು. ಅದು ನನ್ನ ಮೈ ಮೇಲೆ ಹೊರರು ಅಂತ ಬಂತು. ದೊಡ್ಡ ನಾಯಿ ಅದು. ನಾನು ನಾಯಿಗಳಿಗೆ ಅಂಜಂಗಿಲ್ಲ. ಇಂಥ ನಾಯಿಗಳಿಗೆ ಅಂಜಂಗಿಲ್ಲ, ಅಂಥ ನಾಯಿಗಳಿಗೆ ಹಿಡಿದಪ್ಪ ಅಂದಿನ ಅವ್ನ ಮನೆಗೆ ಹೋಗ್ಬಿಟ್ರು ನಾವು. 2 ಸಲ ತಾಲೂಕ್ ಪಂಚಾಯತಿ ಕೇಳಿದ್ರು, 1 ಸಲ ಗ್ರಾಮ ಪಂಚಾಯತಿ ಕೇಳಿದ್ರು. ನಾವು ವಿರೋಧಿಗಳೆಲ್ಲ ಈ ಮುಖ್ಯಮಂತ್ರಿ ಆಗ್ತಾನೆ ಅಂತಂದ್ರೆ ಬರಲ್ಲ ಅವ್ರು. ನಾವು ಮುಖ್ಯಮಂತ್ರಿ ಆಗ್ತೇನೆ, ರಾಜ್ಯಪಾಲ ಆಗ್ತೇನೆ ಅಂತ ಪ್ರಭಾಕರ್ ಕೋರೆ ನಾವು ಮಾಡೋಕ್ಕೆ ಸಾಧ್ಯತೆ. ಯಾಕಂದ್ರೆ ಇಲ್ಲಿ ರೊಕ್ಕಕ್ಕಿಂತನೂ ಹಣಕ್ಕಿಂತಲೂ ಗುಣ ಮುಖ್ಯ ಹಂಗೆ ಅಂತಾರಲ್ಲ. ದುಡ್ಡೇ ದೊಡ್ಡಪ್ಪ ಅಂತಾರಲ್ಲ, ವಿದ್ಯೆ ಅದರ ಅಪ್ಪದಾಗ ನಾವಿದೆ. ಏನು ಮಾಡೋರು? ಅದಕ್ಕೆ ದಯಮಾಡಿ ಏನು ವಾಚಿಂಗ್ ಮಾಡತ್ತೀರ ಅವ್ರು ಕೆಲವೊಂದು ಹೇಳಲ್ಲ. ನಿಮ್ಮ ಕಡೆ ಆಗಲಿಲ್ಲಪ್ಪ, ಇನ್ನೊಬ್ರಿಗೆ ಹೇಳಲ್ಲ. ಚಲೋ ವಿಡಿಯೋಗಳು ಬರ್ತಪ್ಪ, ಹಾಕಪ್ಪ ಅಜ್ಜಾಗ ಹಾಕ್ರಿ ಅಂತ, ಮುತ್ಯಾಗ ಹಾಕನ್ರಿ. ರನ್ನಿಂಗ್ ಬರಲ್ಲ. ಅಜ್ಜ ಮುತ್ತೆ ಹೆಂಗೆ ತೋರಿಸ್ತಾನೆ ನಿನಗೆ? 12 ಕಿಲೋಮೀಟರ್ 24 ಕಿಲೋಮೀಟರ್ ರನ್ನಿಂಗ್ ಐತೆ ನಮ್ಮದು. ರನ್ನಿಂಗ್ ಐತೆ. ನೀವು ಬರ್ತೀರಿ? ಇಲ್ಲ. ದುಡ್ಡು ಹಾಕ್ತೀರಿ? ಇಲ್ಲ. ಮತ್ತು ಗಟ್ಟಿ ಹೊಡೆದಬೇಕು ಸೂಪರ್ ಅಂತ, ಭಾರಿ ಅಂತ ಅನ್ರಿ. ಯಾಕಂದ್ರೆ ನಮಗೂ ಸ್ವಲ್ಪ ಖುಷಿ ಬರ್ತೈತಿ. ಖುಷಿ ಬರಂಗಿಲ್ಲ ಅಂತಲ್ಲ. ಅದು ನಿಮ್ಮ ಖುಷಿ ತೊಗೊಂಡು ಏನು ಮಾಡೋದು? ಒಣ ಖುಷಿ. ಗ್ಯಾರಂಟಿ ಐತಿ, ಕರೆಕ್ಟ್ ಗ್ಯಾರಂಟಿ ಬೇಕು ನಮಗೆ. ಈ ಬಂಡಲ್ ಗ್ಯಾರಂಟಿ ಉಪಯೋಗ ಇಲ್ಲ. ಸಿದ್ದರಾಮಯ್ಯನ ಗ್ಯಾರಂಟಿ 5 ಐತಿಲ್ಲ, ಹಂಗೆ ನಮಗೆ ಗ್ಯಾರಂಟಿ ಕೊಟ್ಟರೆ ಶಕ್ತಿ ಬಂತಂದ್ರೆ ನಾವು ಬೇಕಾದ್ರೆ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಯಾಕಂದ್ರೆ ಮಾಡ್ಬೇಕಾಗ್ತೈತಿ. ಗೋಕಾಕ ಮಹಾಂತೇಶ್ ಅವ್ರ
ಧನ್ಯವಾದಗಳು. ಗೋಕಾಕದಿಂದರೆ ಸ್ವಲ್ಪ ಮಾಡತ್ತಿರಲ್ಲ. ಸಂತು ಎಸ್ ಗಸ್ತಿ ಧನ್ಯವಾದಗಳು. ನಿಮ್ಮಂಥವ್ರು ಸ್ವಲ್ಪ ನಮಗೆ ಬೆಂಬಲ ಕೊಡ್ರಪ್ಪ. ನಿಮಗೆ ಹಾಕ್ಲಿಲ್ಲ ಬೇರೆದವ್ರು ಹಾಕಂತ ಹೇಳ್ರಲ್ಲ. ನಾವು ದಿವಸ ಇದನ್ನು ಹೇಳವ್ರೆ. ಬಾಪುಗಳು ಹೆಂಗೆ ಹೇಳ್ತಾರ, ಲೈಕ್ ಬರ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಯಾಕೆ ಹಂಗೆ ಹೇಳ್ತಾರಂದ್ರೆ ಅವ್ರು ಹೊಟ್ಟೆ ತುಂಬೈತಿ. ಮತ್ತು 50,000 ರೂಪಾಯಿ ಒಂದು ಸೆರೆ ಅಂಗಡಿಗೆ ಬಾಡಿಗೆ ಕೊಡಿದಾರ ಅವ್ರು. ಸರಾಯಿ ಅಂಗಡಿ ನಡ್ಸೋಕ್ಕಾಗಲಿ ಅಂತ ಛತ್ತೀಸ್ಗಢ ತೊಂದರೆ ಕೊಡೋಣ. ಅಲ್ಲಿ ಅವ್ರ ಹೊಟ್ಟೆ ನಡೆದೈತಿ, ನಮ್ದು ಹೊಟ್ಟೆ ಕಲ್ಲೆ ಐತಿ. ಬಸವರಾಜ್ ಕಾಜ್ಗಾರ ಎಸ್ ಎಸ್ ಅಂದರೆ ಕಳ್ಸ್ರಪ್ಪ ಬಸವರಾಜ. ಎಸ್ ಅಂದರೆ ಏನು ಆಗಂಗಿಲ್ಲ. ಬಸವರಾಜ್ ಕಾಜ್ಗಾರ 2 ಸಲ ವಾಚಿಂಗ ಆಯಿತು. ಮಳಕರಿ ಒಡೆಯರ್ ಆಯಿತು. ರೊಕ್ಕ ಹಾಕಿದೆ ಅಷ್ಟೇ. ಕಸಿ ಅಜ್ಜ ಏನಪ್ಪ ಇಂಗ್ಲೀಷಾಗ ಏನೋ ಮಾಡತ್ತಾರ. ರೊಕ್ಕ ಹಾಕಿದ್ರೆ ಅಷ್ಟೇ ಖುಷಿ ಅಜ್ಜ. ಇಲ್ಲ ಖುಷಿ ಇಲ್ಲ, ರೊಕ್ಕ ಹಾಕ್ಲಿಂದ ಖುಷಿನ. ನೀವೇನು ಅದು ಹಂಗೆ ತಿಳ್ಕೊಬೇಡ್ರಿ. ನಾವು ಖುಷಿ ಹಾಕ್ಲಿಂದ ಅಲ್ಲೋ ಇಷ್ಟು ದಿವಸ ಮತ್ತೆ ಪುಕಟ ಮಾಡಿದಲ್ಲ. ಮತ್ತು 2,000 ವಿಡಿಯೋ ಮಾಡಿದೆ, ಅವಾಗ ಯಾರೇ ಹಾಕಂದಿದ್ದು ನಾವು. ಈಗೇನೈತಿ ಜಂಗಿ ಕುಸ್ತಿ ನಡೆದೈತೆ. ಮತ್ತು ಅವರು ಒಂದು 5 ಲಕ್ಷ ಕೊಡ್ತಾನೆ ಬಾ 10 ಲಕ್ಷ ಕೊಡ್ತೇವೆ ಬಾ ಅಂತಂದ್ರೆ ನೀವು ಹಾಕಾಕತ್ರ ನಾ ಅಲ್ಲಿ ಹೋಗಂಗಿಲ್ಲ. 5 ಲಕ್ಷ 10 ಲಕ್ಷ ಮಾಡಂಗಿಲ್ಲ. ನಾ 5 ರೂಪಾಯಿ 10 ರೂಪಾಯಿನೂ ತೊಗೋತಾನೆ. ಕೊಡ್ರೆ ಬೇಡ ಅದು ಪ್ರಶ್ನೆ ಇಲ್ಲ. ಕೇಳತ್ತೇವಪ್ಪ, ಕೇಳ್ಬೇಕಲ್ಲ. ಮತ್ತು ಕೇಳಿಲ್ಲ ಅಂದ್ರೆ ನೀ ಎಲ್ಲಿ ಕೇಳಿದೆ ಅಂತ. ರಾಜಾ ಸಾಬ್ ಖತೀಬ್ ಮುಸ್ಲಿಂ ಲೀಡರ್ ನಿಮ್ಮನ್ನು ತೊಳೆದಾರಲ್ಲ ಅವರು. ಎಷ್ಟು ಮಂದಿ ಲಿಸ್ಟ್ ಹೇಳಿ ಎಲ್ಲರೂ ತೊಳೆದಾರ. ಮತ್ತು ನಾವು ಹೇಳಿದೆ ಮುಂದಿನ ಒಬ್ಬರು ಇದನ್ನು ಮಾಡಿದ್ರು, ಸರ್ ನೀವು ಬರೀ ಲಿಂಗಾಯತರ ಅವ್ರು ಹೇಳ್ತಾರೆ, SC ST OBC ಅಲ್ಪಸಂಖ್ಯಾತ ಹೇಳಂತ ಹೇಳ್ತೀರಪ್ಪ. ನೀವು ಲೀಡರ್ ಯಾರು ಹೇಳಲ್ಲ. ಲೀಡರ್ ಬೆಳ್ಯಾಕ ನೀವೇ ಕಾಲು ತುಳಿತೀರಿ, ನೀವೇ ಕಾಲು ಜಗ್ತೀರ ಅವ್ರನ್ನ. ಎಲ್ಲಪ್ಪ ಎದ್ದಲ್ಗುಡ್ಡ ಥ್ಯಾಂಕ್ಸ್. ಬಸ್ಸು ಹಿರೇಕೊಡಿ ಥ್ಯಾಂಕ್ಸ್. ನಾವು ನೀವು ಲೈವ್ ಅಂತ ಹೇಳಿಲ್ಲ, ಎಲ್ಲರೂ ಲೈವ್ ಬಂದ್ರಿ. ಯಾಕೆ ಅಜ್ಜ ಕರೆಕ್ಟ್ ಹೇಳ್ತಾನೆ. ಅಜ್ಜ ಅಂತ ಹಾಕೋಬಿಡ್ರಿ. ಏನೋ ಅಂದ್ರೆ ಒಟ್ಟು ಅಜ್ಜ ಅಂದ್ರೆ ಮುದುಕ ಅಂದ್ರೆ. ಮತ್ತು ರನ್ನಿಂಗ್ ಮಾತ್ರ ನಮ್ಮ ಜೊತೆ ನೀವು ಬರ್ಬೇಕು ಅಜ್ಜ ಅನ್ಬೇಕಾದ್ರೆ. ಅಟ್ಟು ತಾಕತ್ ಭಾಳ ಐತೆ. ಇದು ಶಕ್ತಿ ಕೊಟ್ರೆ ಏನಾಗ್ತೈತಿ, ಜಿಲ್ಲಾ ರಾಜಕಾರಣ ಬದಲಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕೋರೆ ನಮ್ಮ ಕಡೆ ನೋಡಂಗಿಲ್ಲ. ನಂತರ ಲಕ್ಷ್ಮಣ ಸವದಿ ನಮ್ಮ ಕಡೆ ಹೋಗಿಲ್ಲ. ಕಾಕಾ ಪಾಟೀಲ್ ಮುಖಾನ ನೋಡಿ. ನಂತರ ಯಾರು ರಾಜೀವ್ ಕಾಗೆ ಮುಖಾನ ನೋಡಿಲ್ಲ. ಲಕ್ಷ್ಮೀ ಅಬಾಳ್ಕರ್ ದೂರ ಇದ್ದೇವೆ. ಚಂದ್ರ ಹಟ್ಟಿಗಳಿಂದ ದೂರ ಇದ್ದೇವೆ. ವಿಶ್ವನಾಥ್ ವಿದ್ಯಾ ನಮ್ಗೆ ಗೊತ್ತಿಲ್ಲ. ನಂತರ ಮತ್ತೊಬ್ಬ ಯಾರೋ 200 ರೂಪಾಯಿ ಹಾಕಿರಪ್ಪ. ಧನ್ಯವಾದಗಳು ಧನ್ಯವಾದಗಳು. ಸಚಿನ್ ನಂದ DCC ಬ್ಯಾಂಕ್ ಡಾ ಮುಗಿತೆ ಎಂಡ್ ಏನ ಮುಗಿತ ಇಲ್ಲ ಮುಗಿಲಿಲ್ಲ. ರೋಹನ ಪಟ್ಟಣಕೊಡೆ ಅಥವಾ ಪಟ್ಟಣಕೊಡೆ ಏನು ಮುಗಿಲಿಲ್ಲ. ಎಲ್ಲ ಮುಗಿಲಿಲ್ಲ. ಇದನ್ನು ತಿರುತ್ತೇವೆ ನಾವು. ತಿರುವಂಥ ಶಕ್ತಿ ನಮ್ಮ ಕಡೆ ಐತಿ. ಮತ್ತು ಎಷ್ಟೋ ಲೀಡರ್ಗಳು ನಮ್ಗೆ ಏನೂ ದಾದ ಇಲ್ಲ. ವಿಕ್ರಮ್ ಇನಾಮದಾರ್ ನಮ್ಗೆ ನೋಡೇ ಇಲ್ಲ. ಬಾಬಾ ಸಾಹೇಬನ ಇಲ್ಲಿ ಕೂತನ ಆರಿಸ್ತಂದವ್ರು ನಾವು ಇಲ್ಲಿ ಅದಿಲ್ಲ. ನಂತರ ಕುಡ್ಚಿ ಶಾಸಕ ತಮ್ಮನವ್ರ ಅವ್ರಿಗೂ ಸಹಾಯ ಮಾಡಿದ್ರೆ ಇಲ್ಲಿ ಕೂತನ ಆರಿಸ್ತಂದು ನಾವು. 10 ರೂಪಾಯಿ ಕೊಡಲಿಲ್ಲ, ನಾವು ಹೋಗಲಿಲ್ಲ. ನಾವ್ಯಾಕೆ ಹೋಗ್ಬೇಕು? ಅವ್ರ ವಿಡಿಯೋ ನೋಡಿ ಕೊಡ್ಬೇಕಾಗಿತ್ತಲ್ಲ. ಏನೋ ಅವರ ಮಾವ ಯಾರು DC ಅವರು ಸ್ವಲ್ಪ ಕೊಡ್ತಿದ್ರು. ಅವ್ರು ಇರ್ಗೌಡ ಪಟ್ಲಿಕಡೆ ಕೊಡ್ತಿದ್ರು. ಅಲ್ಲಿಂದ 5,000 ಅದು ಚಲೋ ವರದಿ ಮಾಡೋಣ. ನಮ್ಮ ವರದಿನ ಅಲ್ಲಿ ಎಷ್ಟು ಲೀಡ್ ಆಯ್ತು. 50,000ಕ್ಕಿಂತ ಹೆಚ್ಚು ಲೀಡ್ ಕೊಟ್ಟಿದ್ದೆ ನಾವು ಆ ಟೈಮ್ದಲ್ಲಿ. ತಳವಾರ ಹೌದು ಹುಲಿಯಾಕ ಕಾಕ ಅಲ್ಲೋ. ಹೌದು ಹುಲಿಯಾಕ ಕಾಕನ. ಹುಲಿಯಾಕ ಕಾಕ ಯಾವಾಗ ಆಗ್ತಾನ? ತಳವಾರ ಅವ್ರೆ ನೀವು ದುಡ್ಡು ಹಾಕಿದಾಗ ಹುಲಿಯಾಕ ಕಾಕ ಆಗ್ತಾನ. ಇಲ್ಲ ಎಲ್ಲಿ ಕಾಕ ಮತ್ತು ಭಿಕ್ಷಾನ ಬೇಡವ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಾಭಿಮಾನಿಗಳ ಪತ್ರಕರ್ತರು ನೀವು ಹುಡುಕ್ಯಾಡಿ ನಾವು ಹೇಳತ್ತೀವಿ ನಾವು ಸ್ವಾಭಿಮಾನಿದೆ ಅಂತೇಳಿ. ಮತ್ತು ನೀವೇ ಕೈ ಕೊಟ್ರೆ ನಾವು ನಿಮಗೆ ಕೈ ಕೊಡ್ತೇವೆ. ಇದು ಮಾತ್ರ ನೆಕ್ಕಿನ. ನಮ್ಮನ್ನೇನೋ ಏನೇ ಯಾರು ಬುಕ್ ಮಾಡಿಲ್ಲ. ನಮ್ಮ ಮೈಂಡ್ ಹೆಂಗೈತೆ ಅಂದ್ರೆ ಯಾರು ಗೊತ್ತಿಲ್ಲ. ಮಾತಾಡ್ಬೇಕಾದ್ರೆ 6-7 ಸಾತ್ ಮಾತಾಡ್ತೇವೆ. ಹೆಂಗೆ ಮಾತಾಡ್ತೇವೆ ಅಂದ್ರೆ ಹಸಿ ಗೋಡೆ ಹಳೆ ಹೋಗಿರಂಗೆ ಒಣ ಗೋಡೆಗಳ ಇಟ್ಟು ಸಾಕು ಮಾಡೋಣ ಅಂತ ನನಗೆ ಅನಿಸ್ತೈತಿ. ಸಂಗಮೇಶ ಚಿರಗುಂಪಿ ಆಯ್ತಪ್ಪ. ಹೌದು ಹುಲಿ ಅನ್ನ ಹಾಕೋಬಿಟ್ರೆ ನಾವು ಹುಲಿನೂ ಅಲ್ಲ ಏನೂ ಅಲ್ಲ. ಸದ್ಯಕ್ಕೆ ನಾವು ರೊಕ್ಕ ಹಾಕೋಲ್ಲ, ನರಿ ಇದ್ದೇವೆ, ನರಿ ಬುದ್ಧಿನೂ ಇದೆ. ಅದು ಹುಲಿ ಮಾಡ್ಬೇಕಾದ್ರೆ ದುಡ್ಡು ಹಾಕೋಣ ಹುಲಿ. ಕಿಶಾರ್ ರೊಕ್ಕಿದ್ದ ಹೆಂಗೆ ಮಾತಾಡ್ತಾನೆ ನೋಡಿ. ಹಿಂಗೆ ಕೈ ಕಟ್ಟಿ ನಿಲ್ತಾನೆ. ಗೊತ್ತೈತಿ ನಿಮ್ಗೆ? ಒಂದು 10,000 ಇದ್ರೆ ನೋಡ್ಲ ಹಿಂಗೆ ನಿಲ್ತಾನೆ. ಮತ್ತು 2 ರೂಪಾಯಿ ಇದ್ರೆ ಹಿಂಗೆ ನಿಲ್ತಾನ. ಅವ ಯಾಕೆ ಹಿಂಗೆ ನಿಲ್ತಾನ ಗೊತ್ತಾತ್ವಾ ನಿಮ್ಗೆ ಹೇಳೋದು? ನಾಳೆ ಮತ್ತೆ ಕೇಳ್ತೇವೆ.
ಇಟ್ಟು ಸಾಕೀಗ, ಯಾಕಂದ್ರೆ ಇನ್ನು ಮತ್ತೆ ವಿಡಿಯೋಗಳು ಭಾಳ ಮಾಡಬೇಕಾಗೈತೆ. ಬ್ರಿಂಗ್ ದಮ್ ಅವನ್ ಕ್ಯಾಮರಾ. ಯಾರನ್ನದ ಕ್ಯಾಮ್ರಾ ಮೇಲೆ ತೊಗೊಂಬರೋದು? ಇರಲಿ, ಕ್ಯಾಮ್ರಾನೂ ಇಲ್ಲ, ಏನೂ ಇಲ್ಲ, ನಾವು ಒಂದೇ ಸೈಡ್ ಹೇಳೋರು. ನಮಸ್ಕಾರ.